ಶಿವಲಿಂಗ ಮಹಾಸ್ವಾಮಿ ಗದ್ದಿಗೆ ನಮಸ್ಕರಿಸಿ ಈ ಮಠಾಧಿಪತಿಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿ ಪಾದಗಳಿಗೆ ನಮಸ್ಕರಿಸಿ ಇಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶಿವಪೂಜೆಗೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಶರಣರಿಗೆ ಶರಣಾರ್ಥಿಗಳು. ರುಚಿ ಬೆಲ್ಲ ತಿಂದೆವು. ಬೆಲ್ಲ ಹೊರಗಿದ್ದಾಗ ಅದು ಕೆಂಪು ಇರ್ತದೆ, ಬೆಲ್ಲ ಕಣ್ಣಿರ್ತದೆ. ತಿಂದ ಮೇಲೆ ಆ ರುಚಿ ಇರ್ತದೆ. ರುಚಿ ಹೆಂಗೈತೆ ಅಂದ್ರೆ ಏನು ಹೇಳಬೇಕು? ಸಿಹಿ ಐತಿ. ಸಿಹಿ ಹೆಂಗೈತಿ? ಸಿಹಿ ಯಾವ ಬಣ್ಣದ್ದೈತಿ ಹೇಳಕ್ಕೆ ಬರ್ತಾನೆ ರೀ. ಹಂಗೀಗ ನಾವು ಹೇಳೋದು ನಿಮಗೆ, ನಿಮ್ದೆಲ್ಲ ಮುಗಿದ ತಿಂದದ ಆ ರುಚಿ ಹೆಂಗೈತೆ ಅಂದ್ರೆ ಹೆಂಗೆ ಹೇಳ್ಬೇಕು? ಆ ರುಚಿ ಹೆಂಗೈತೆ ಅಂದ್ರೆ ಹೇಳಕ್ಕೆ ಹೆಂಗೆ ಬರ್ತದೆ? ಈಗ ಪೂಜ್ಯರು ಭಾಳ ಕೆಲಸ ಮಾಡ್ಯಾರ. ಈ ಕೆಲಸಗಳು ಎಲ್ಲಿ ನಡೆದಿಲ್ಲ. ಮುರುಘಾ ಮಠದಲ್ಲಿ ಮುಗಿದ ಮೇಲೆ ಬಾಗೇವಾಡಿ ವಿರಕ್ತ ಮಠದಲ್ಲಿ ನಡೆದದು ಈ ಕೆಲಸ. ಈಗಿನ ಕಾಲಕ್ಕೆ ಒಂದು ಲಿಂಗ ಪುರಾಣದಲ್ಲೇ ಒಂದು ಮಹತ್ವದ ವಿಷಯ ಬರ್ತದೆ. ಲಿಂಗ ಪುರಾಣದಲ್ಲಿ ಶಿವರಾತ್ರಿ ದಿವಸ 1000 ಲಿಂಗಗಳ ದರ್ಶನ ಆಗ್ಬೇಕಂತ. ಶಿವರಾತ್ರಿ ದಿವಸ 1000 ಲಿಂಗ ದರ್ಶನ ಆಗಬೇಕು ಅಂತ ಹೇಳ್ತಾರೆ. 1000 ಲಿಂಗ ದರ್ಶನ ಹೆಂಗೆ ಮಾಡ್ಲಿಕ್ಕೆ ಬರ್ತದೆ? ಕೆಲವು ಕಡೆ ಲಿಂಗ ಅದ, ಒಂದೇ ಲಿಂಗದಾಗ 1000 ಲಿಂಗ ಇಟ್ಟಿಟ್ಟು ಮಾಡ್ಯಾರ. ಅವೆಲ್ಲ ಸ್ಥಾವರ ಆಗ್ತಾವೆ. ಇಟ್ಟಿಟ್ಟು ಮಾಡ್ಯಾರ. ಆ ಲಿಂಗಗಳನ್ನು ನೋಡೋಕೆ ಹೋಗ್ಬೇಕಂದ್ರೆ ನಮಗೆ ಅನಾನುಕೂಲ ಆಗ್ತದೆ. ಅಥಣಿಯೊಳಗೆ ಶಿವಗಳು ಹರ್ಡೇಕಾರ ಮಂಜಪ್ಪರವರು ಕೂಡಿ ಆ ಲಿಂಗ ಪುರಾಣ ಚಂದ್ರಶೇಖರ ಶಾಸ್ತ್ರಿಗಳು ದಾವಣಗೆರೆಯವರು ದೊಡ್ಡ ಸಂಸ್ಕೃತ ಪಂಡಿತರು. ಅವ್ರು ಲಿಂಗ ಪುರಾಣ ಹಚ್ಚಿದ್ರು. ಅವ್ರು ಹೇಳ್ತಾಯಿದ್ರು, ಶಿವರಾತ್ರಿ ಹೋಗಿ 1000 ಲಿಂಗ ಪೂಜೆ ಮಾಡಿರಿ ಅಂತ ಹೇಳಿದರು ಅವರು. 1000 ಲಿಂಗ ಪೂಜೆ ಮಾಡಿರಿ, ಬಡವ್ರಿಗೆ ಹೆಂಗೆ, ತಿರುಗಾಡೋದು ಹೆಂಗೆ, ಅಡ್ಡಾಡೋದು ಹೆಂಗೆ, ಎಲ್ಲಿ ದರ್ಶನ ಮಾಡಬೇಕು? ಅದರ ಸಲುವಾಗಿ 1000 ಮಂದಿ ಭಕ್ತರು ಕೂಡಿಸ್ರಿ. ಶಿವರಾತ್ರಿ ದಿವಸ 1000 ಮಂದಿ ಭಕ್ತರು ಕೂಡಿಸಿ ಅವ್ರಿಗೆ ಹಿಂಗೆ ಪೂಜಾ ಕುಂದಿರ್ಸ್ರಿ. ಅವ್ರ ಕೈಯಾಗ ಲಿಂಗ ಅದಾವೆ, ಅಡ್ಡಾಡಿ ದರ್ಶನ ಮಾಡಿರಿ ಅಂದ್ರೆ ಅವ್ರು ಹರ್ಡೇಕಾರ ಮಂಜಪ್ಪನವರು. ಶಿವಗಳು ಅದಕ್ಕೆ ಒಪ್ಪಿಗೆ ಕೊಟ್ಟರು. ಈಗಲೂ ಕೂಡ ಶಿವರಾತ್ರಿ ದಿವಸದಲ್ಲಿ ಪೂಜೆ ನಡೆದದ ಅಥಣಿಯಾಗ. ಈಗ ನಿಮ್ಮದೇನಾಗಿದೆ ಅಂದರೆ ಸಾಧಾರಣ ಇಷ್ಟು ಮಂದಿ ಎಲ್ಲ ಈ ಶ್ರಾವಣ ಮಾಸದಲ್ಲಿ ಈ ನಡೆದಿರ್ತಕ್ಕಂಥ ಶಿವಪೂಜೆ ಇಷ್ಟು ದಿವಸ ಲಿಂಗಗಳ ದರ್ಶನ, ಭಕ್ತರ ದರ್ಶನ ಆಗಿದೆ. ದೇಹವೇ ದೇವಾಲಯ, ಪ್ರಾಣವೇ ಲಿಂಗ. ಈ ದೇವಾಲಯಗಳು ಬಂದು ಕುಂತಾವೆ ಇಲ್ಲೆಲ್ಲ. ಆ ದೇವಾಲಯದ ಇಷ್ಟಲಿಂಗವೇ ಲಿಂಗದ. ಆ ಇಷ್ಟಲಿಂಗದ ಅವಾಂತರವಾಗಿರ್ತಕ್ಕಂಥ ಆಚಾರಾದಿ ಷಡ್ಲಿಂಗಗಳದಾವೆ. 9 ಲಿಂಗಗಳದಾವೆ. 9 ಲಿಂಗಗಳನ್ನು ನಾವು ನೆನೆಸ್ಬೇಕು. ಈಗ ಮಂತ್ರ ಅದ. ಆ ಮಂತ್ರಗಳನ್ನು ಜಪ ಮಾಡ್ತಾಯಿದ್ರೆ ಆ ಮಂತ್ರಗಳು ಸಿದ್ಧಿ ಮಾಡ್ತಾವೆ. ಆ ಸಿದ್ಧಿ ಮಾಡಿದ ಹಾಗೆ ಆ ಲಿಂಗಗಳು ತಮ್ಮ ಕೆಲಸ ಮಾಡ್ತಾವೆ. ತಮ್ಮ ಕೆಲಸ ಮಾಡ್ತಾವೆ. ಆ ಕೆಲಸ ಮಾಡೋ ಹೊತ್ತಿನೊಳಗೆ ಈಗ ನಮಗೆ ಲಿಂಗ ಪೂಜೆ ಮಾಡಬೇಕು. ಈಗ ಲಿಂಗ ಪೂಜೆ ತಿಳಿಸ್ಯಾರಲ್ಲ ನಿಮಗೆ. ಲಿಂಗ ಪೂಜೆ ಮುಗಿದದ ಕೆಲಸ. ಲಿಂಗ ಪೂಜಾ ಇಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಂಗಿ ಶರಣ ಐಕ್ಯ ಅಂತ ತಿಳ್ಕೊಂಡು ಹೇಳಿ 6 ಸ್ಥಳಗಳು ಬಂದಾವೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಂಗಿ ಶರಣ ಐಕ್ಯ, ತ್ಯಾಗಾಂಗ ಭೋಗಾಂಗ ಯೋಗಾಂಗ ಅಂತ 3 ಅಂಗಗಳಾಗ್ತಾವೆ. ತ್ಯಾಗಾಂಗ ಭೋಗಾಂಗ ಯೋಗಾಂಗ. ಅವುಗಳಲ್ಲಿ 2 ಭಕ್ತ ಮಹೇಶ ಪ್ರಸಾದಿ ಪ್ರಾಣಿ ಶರಣ ಐಕ್ಯ ಅಂತ ಆಗ್ತಾವೆ. ಭಕ್ತ ಆಚಾರಲಿಂಗಕ್ಕೆ ಸಂಬಂಧಪಡ್ತಾನೆ ಭಕ್ತಿ ಸ್ಥಳ. ಆ ಭಕ್ತಿ ಸ್ಥಳ ಆಚಾರಲಿಂಗಕ್ಕೆ ಸಂಬಂಧಪಡುತ್ತೆ ಅಂದರೆ ಭಕ್ತಿ ಸ್ಥಳಕ್ಕೆ ಬೇಕಾದದ್ದೇನು? ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ 6 ಭಕ್ತಿಗಳಿದಾವೆ. ಶ್ರದ್ಧಾ ಭಕ್ತಿಯಿಂದ ಕೂಡಿರ್ತಕ್ಕಂಥದ್ದು ಶ್ರದ್ಧೆ. ಯಾರು ನಾವು ಶ್ರದ್ಧೆಯಿಂದ ಉಪಾಸನೆ ಮಾಡ್ತೀವೋ ಅವರಲ್ಲಿ ನಿಷ್ಠೆ ಬೆಳೀತದೆ. ನಮಗೊಂದು ಬಂಗಾರ ತೊಗೊಂಡೆವು. ಆ ಬಂಗಾರ ತೊಗೊಂಡು 10 ಇಟ್ಕೊಂಡೆವು. ಅದರ ಮೇಲೆ ಶ್ರದ್ಧೆ ಇದೆ ನಮ್ಮದು. ಅದರ ಮೇಲೆ ಬಂಗಾರದ ಮೇಲೆ
ಆ ಶ್ರದ್ಧೆ ಇತ್ತಂದಮೇಲೆ ಅದನ್ನು ಕಾಯಬೇಕಾದ್ರೆ ನಿಷ್ಠೆ ಬೇಕಾದಕ್ಕೆ ಒಯ್ದು ತಿಜುರಾಗಿಡ್ತೀವಿ. ಅದು ನಿಷ್ಠೆ, ಶ್ರದ್ಧೆ ನಿಷ್ಠೆ. ಆ ನಿಷ್ಠೆ ಆದಮೇಲೆ ಅವಧಾನ ಅಂತ ಒಂದು ಬರ್ತದೆ, ಮೂರನೇ ಭಕ್ತಿ. ಅವಧಾನ ಅಂದಮೇಲೆ ಅದನ್ನು ಎಚ್ಚರದಿಂದ ನೋಡ್ಕೋಬೇಕು ನಾವು. ತುಡುಗುರೈಬಾರ್ದು, ಮತ್ತೊಬ್ಬರು ಹಾಕೋಬಾರ್ದು, ಅದನ್ನ ಹಗಲೆಲ್ಲ ನೋಡ್ತಾ ಇರಬೇಕು. ಎಚ್ಚರದಿಂದ ನೋಡ್ತೀವಿ ನಾವು. ಮಕ್ಕಳು ಹಡ್ದಿರ್ತಾರೆ, ಹೆಣ್ಮಕ್ಳು. ಆ ಮಕ್ಕಳು ಹಡಿದ ಮೇಲೆ ಅದು ಎಚ್ಚರದಿಂದ ಮಗನ ನೋಡ್ಕೋತಾರಿಲ್ಲ ಅವರು. ಅವಧಾನ ಅಂದರೆ ಎಚ್ಚರ. ಶ್ರದ್ಧೆ ಅಂದರೆ ಆಚಾರ್ಯಲಿಂಗ, ಭಕ್ತ ಅಂದರೆ ಆಚಾರ್ಯಲಿಂಗ. 4 ದಳಗಳು. 4 ದಳಗಳಂದರೆ ಆಚಾರ್ಯಲಿಂಗಕ್ಕೆ ಶೇಷ ಸ ಎಷ್ಟಾದ ರೀ? 4 ಅದಿಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಜನ್ಮಾಂತರ ಹಿಡಿದ್ರೆ ನಾವು ಶ್ವಾಸೋಚ್ಛ್ವಾಸ 21,600 ಮಾಡ್ತೀವಿ. 20,600 ಮಾಡಿದರೆ 432 ಸಲ ನಾವು ಶ್ವಾಸ ಮಾಡಿದರೆ ಒಂದು ಅಕ್ಷರ ಉತ್ಪತ್ತಿ ಆಗ್ತದೆ ಶರೀರದಾಗ. ಯೋಗಿಗಳು ಕಂಡು ಹಿಡಿತಾರೆ. 432 ಸಲ ತನ್ನ ಶ್ವಾಸ ತನ್ನಿಂದ ತಾನೇ ಆಗ್ತದೆ. ಅದು ತನ್ನಿಂದ ತಾನೇ ಆದಾಗ ಆ ಮಂತ್ರ, ಆ ಪ್ರಣಾಮ ಹುಟ್ಟುತ್ತದೆ. ಶೇಷ ಸ. ಇದು 4 ದಳಗಳು. 4 ದಳಗಳಂದರೆ ಅದರಲ್ಲಿ ದಳಗಳ ಅರ್ಥ ನಮಗಾಗಬೇಕಲ್ಲ. ಹೇಳಿವಿ ಈಗ ನಿಮಗೆ. 2 ಮೂಗಿನ ಹೊಳ್ಳೆಗಳು, 2 ಆಚಾರ್ಯಲಿಂಗ ಅಂದರೆ ಪೃಷ್ಠಭಾಗದ ಹೊಂದಿಕೆಗಳು. ಇಲ್ಲಿ ಕಾಣ್ತದೆ ನೋಡಿಬಿಡು. ಇದು ಆಚಾರ್ಯಲಿಂಗ. ಈ ನಮ್ಮ ಮೂಗ ಯಾವಾಗಲೂ ಶ್ರದ್ಧೆಯಿಂದ ಶ್ವಾಸ ಮಾಡ್ತದೆ. ಪ್ರಾಣಾಪಾನ ವ್ಯಾನ ಪ್ರಾಣಾಪಾನ ಉದಾನ ಸಮಾನ ನಾಗ ಕೂರ್ಮ ಕ್ರಕರ ದೇವದತ್ತ ಧನಂಜಯ ಅಂತ ದಶವಾಯುಗಳು ಕೆಲಸ ಮಾಡ್ತಾವೆ. ಪ್ರಾಣವಾಯುಗಳು ದಶವಾಯುಗಳದಾವೆ. ಪ್ರಾಣವಾಯು ಪ್ರಮುಖ ವ್ಯಕ್ತಿ. ದಶವಾಯುಗಳಂತಂದರೆ ಅವು ಕೆಲಸ ಮಾಡ್ತಾವೆ. ಹಿಂಗೆ ಕೈ ಮಡಿಸೋದು, ಕಾಲು ಮಡಿಸೋದು, ಕಣ್ಣು ಪಿಳಕಿಸೋದು, ಶಬ್ದ ಕೇಳೋದು, ಕೇಳಿ ಶಬ್ದನ ಒಳಗೆ ಸಂಗ್ರಹ ಮಾಡಿ ಇಡೋದು. ಕೇಳಿ ಶಬ್ದ ಒಳಗೆ ಸಂಗ್ರಹ ಮಾಡಿಡ್ತಾರೆ. ಆ ಸಂಗ್ರಹ ಮಾಡಿಡೋದು ಆ ಬ್ರಹ್ಮರಂಧ್ರದಲ್ಲಿರ್ತಕ್ಕಂಥ ಸಹಸ್ರದಳದ ಅಲ್ಲಿ ಬ್ರಹ್ಮರಂಧ್ರ ಸಹಸ್ರದ ಅಂತಂದರೆ ಕೂದಲುಗಳಿಗೆ ಅಂತಾರೆ ಅವರು. ಆದರೂ ಕೂಡ ಅಲ್ಲೊಂದು ವ್ಯಕ್ತಿತ್ವ, ಒಂದು ಸ್ಥಿತಿ ಚೆಂದದೆ. ಯಾಕಂದರೆ ಆ ಬ್ರಹ್ಮರಂಧ್ರ ನಮ್ಮ ಸ್ವಚ್ಛ ಇದ್ದರೆ ಜಗತ್ತಿನ ವ್ಯವಹಾರ ಮಾಡ್ತಿರ್ಲಿಕ್ಕೆ ಮಾಡೋಂಗಿಲ್ಲ. ಬ್ರಹ್ಮರಂಧ್ರ ಜಗತ್ತಿನ ವ್ಯವಹಾರ ಮಾಡ್ತದೆ. ಈಗ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಎಲ್ಲಿಂದ ಮಾಲ್ ತರ್ತಾರೆ? ನಿನ್ನೊಂದು ಮನೆ ಶಾಂತಿ ಹೋಗಿದ್ದೀವಿ ಸಿಂಧೂರವ್ರದ್ದು. ಅವ ಎಲ್ಲೋ ಇಡ್ಲಿ ಖರೀದಿ ಮಾಡಿಕ್ಯಾರ ಈ ಕೂಡಿಗೆ ಥರ್ಮಲ್ ಕಂಪ್ನಿಗೆ ಸಪ್ಲೈ ಮಾಡ್ತಾನೆ. ಎಲ್ಲಿ ತರ್ತಾನೋ ಗೊತ್ತಿಲ್ಲ, ಅವು ಲೆಕ್ಕ ಹೆಂಗಿರ್ತಾನೋ ಗೊತ್ತಿಲ್ಲ, ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಇದು ಯಾವುದು ಕೆಲಸ ಮಾಡ್ತದೆ? ಇದು ಮಿದುಳು. ಬ್ರಹ್ಮರಂಧ್ರ ಕೆಲಸ ಮಾಡ್ತದೆ. ಬ್ರಹ್ಮರಂಧ್ರಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಆಯ್ತಂದರೆ ಮನುಷ್ಯ ಮುಬ್ಬಾಗ್ತಾನೆ. ಅದರ ಸಲುವಾಗಿ ನಾವು ಬ್ರಹ್ಮರಂಧ್ರವನ್ನು ಯಾವಾಗಲೂ ಲೌಕಿಕ ಚಿಂತೆಗಳನ್ನು ನಾವು ಹೆಚ್ಚು ಮಾಡಬಾರ್ದು. ವ್ಯಾಪಾರ ಮಾಡಿರಿ, ಉದ್ಯೋಗ ಮಾಡಿರಿ, ಶ್ರೀಮಂತರಾಗಿರಿ ಮಾಡಿರಿ. ಆದರೆ ಅದಕ್ಕೆ ವಿರೋಧವಾಗಿರ್ತಕ್ಕಂಥ ಪದಾರ್ಥಗಳ ಚಿಂತೆ ಮಾಡಿದಂದರೆ ಅದು ಶಕ್ತಿ ಕಮ್ಮಿ ಮಾಡ್ತದೆ. ವಿರೋಧವಾದ ಚಿಂತೆ, ಆ ಮಿದುಳಿಗೆ ವಿರೋಧವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಬಾರ್ದು. ನಾವು ಅದಕ್ಕೆ ಸಂಬಂಧವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಆ ಸಂಬಂಧ ಆಗಿರ್ತಕ್ಕಂಥ ವ್ಯವಸ್ಥೆ ಅಂದರೆ ಶೇಷ ಸ. ಇವು 4 ಅಕ್ಷರಗಳು ನಮ್ಮ ಶರೀರದಲ್ಲಿ ಹುಟ್ಟಬೇಕಾಗಿತ್ತಂದ್ರೆ 1728 ಸಲ ಶ್ವಾಸ ಆಗಬೇಕು. ಮೊನ್ನೆ ಹೇಳಿದಲ್ಲ, 1728 ಶ್ವಾಸ ನಾವು ಮಾಡಿದ್ವಿ ಅಂದರೆ 1 ಅಕ್ಷರ ಹುಟ್ಟುತ್ತದೆ. ಅಂದ್ರೆ 50 ಅಕ್ಷರಗಳು ಎಷ್ಟು ಹುಟ್ಟಬೇಕಾಯ್ತು? 50 ದಳ ಅದಲ್ಲ. 4, 6, 2, 10, 12, 16, 2 ಎಷ್ಟಾದ್ರಿ? 4, 6, 10, 12, 16, 2 ಎಷ್ಟು? 50 ಆದಿಲ್ಲ ನೋಡಿರಿ. 50 ಆದಿಲ್ಲ ನೋಡಿರಿ. ಆ 50 ದಳಗಳು ನಮ್ಮ ಶರೀರದಲ್ಲಿ ದಿವಸ ಉತ್ಪನ್ನ ಚರವಣ ಅಂತಾರೆ ಅದಕ್ಕೆ.
ಅದಕ್ಕೆ ಚರವಣ ಅಂದರೆ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿ ಯಾವುದು ಅಂದರೆ ನಮ್ಮ ಮುಂದಿನ ಶಬ್ದಗಳು ಉತ್ಪತ್ತಿ ಆಗ್ತಾವೆ. ನಾವು ಪುರಾಣ ಹೇಳ್ಬೋದು, ಮಾತನಾಡ್ಬೋದು, ಚಂತೆಗೆ ವ್ಯಾಪಾರ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂದರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಆ ಭಕ್ತ ಸ್ಥಳದಲ್ಲಿ ಶ್ರದ್ಧಾ ಭಕ್ತಿ ಇದೆ, ಶ್ರದ್ಧೆ, ಆಮೇಲೆ ನಿಷ್ಠೆ, ಅವಧಾನ. ಅವಧಾನ ಅಂದರೆ ಎಚ್ಚರ. ಈ ಅವಧಾನ ಭಕ್ತಿ ಕಣ್ಣಿಗೆ ಸಂಬಂಧಪಡ್ತದೆ, ಕಾಲಿಗೆ ಸಂಬಂಧಪಡ್ತದೆ. ಶ್ರದ್ಧಾಭಕ್ತಿ ನಾಸಿಕ ಮತ್ತು ಪೃಷ್ಠಕ್ಕೆ ಸಂಬಂಧಪಡ್ತದೆ. ಅವಧಾನ ಭಕ್ತಿ, ನಿಷ್ಠೆ ಭಕ್ತಿ ನಾಲಿಗೆ ಸಂಬಂಧಪಡ್ತದೆ. ನಿಷ್ಠಾಭಕ್ತಿ ನಾಲಿಗೆ ಅದೆ, ಯಾಕಂದರೆ ಗುರುಲಿಂಗ ಅದು. ಅದಕ್ಕೆ ಎಚ್ಚರ ಇರಬೇಕು ನಾಲಿಗೆ ಯಾವಾಗಲೂ. ನಾವು ಊಟ ಮಾಡ್ತೀವಿ, ಊಟ ಮಾಡುವಾಗ ನಾವು ಬಾಯಿ ಮುಚ್ಚಿಕೊಂಡು ಒಂದು ಹಳ್ಳು ಬರ್ತದೆ, ಒಂದು ಕಡ್ಡಿ ಬರ್ತದೆ, ಎಲ್ಲೇ ಬಾಯಾಗ. ಅಲ್ಲಿ ಬೆಳಕಿರಂಗಿಲ್ಲ ಬಾಯಕ್ಕೆ. ತುಟಿ ಮುಚ್ಚಿದ್ರೆ ಬೆಳಕಾಗ್ತದ್ರೊಳಗೆ. ತುಟಿ ಮುಚ್ಚಿ ನೋಡಿ ಬೆಳಕಾಗ್ತದೆ ಏನು? ಬೆಳಕಾಗೋದಿಲ್ಲ, ಒಳಗೆ ಕತ್ಲಿರ್ತದೆ. ಅದಕ್ಕೆ ಕಣ್ಣಿಲ್ಲ ನಾಲಿಗೆ. ಆ ಹುಡುಕಿ ತೆಗಿತಿದಿಲ್ಲ ಹಳ್ಳ, ಯಾವ ಹಲ್ಲಾಗ ಸಿಗಲಿ ಹುಡುಕಿ ತೆಗಿತಿದಿಲ್ಲ ಅದು. ಆ ಹಳ್ಳ ಹುಡುಕಿ ಕಡ್ಡಿ ಹುಡುಕಿ ತೆಗೆದು ಕೊಡ್ತದಿಲ್ಲ ಅದು, ಒಳಗೆ ಬಿಡೋಂಗಿಲ್ಲ. ಅದು ಬಾಗಲ ಮಹದ್ವಾರಕ್ಕೆ ಅಂತಕ್ಕಂಥ ಸಿಪಾಯಿ ಅವ ನಾಲಿಗೆ. ಆ ನಾಲಿಗೆ ನಾವು ಹೆಂಗಾರು ಕೆಡಿಸಿಬಿಡ್ತೀವಿ. ನಾಲಿಗೆ ನಾವೇನು ಹಾಕಿ ತಿಂದು ಕೆಡಿಸಿಬಿಡ್ತೀವಿ ನಾಲಿಗೆ. ಅದ್ರ ಸಲುವಾಗಿ ಅದು ನಿಷ್ಠೆಯಿಂದ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಆ ನಾಲಿಗೆಯಲ್ಲಿ ನಿಷ್ಠೆ ಇರೋದ್ರಿಂದ ನಮ್ಮ ಜೀವಮಾನವನ್ನೇ ಆರೋಗ್ಯವಾಗಿ ಕಾಯ್ತಕ್ಕಂಥ ಶಕ್ತಿ ನಾಲಿಗೆ ಐತೆ. ಅದು ಗುರುಲಿಂಗ ಅಂದರು. ಏನಂದ್ರೆ ಅದಕ್ಕೆ ಗುರುಲಿಂಗ ಅಂದರು. ಆ ಗುರುಲಿಂಗದಲ್ಲಿ ತನಗೆ ಬೇಕಾಗಿರ್ತಕ್ಕಂಥ ಪದಾರ್ಥ ಅಷ್ಟೇ ತೊಗೊಳ್ತದೆ, ಬೇಡದ ಪದಾರ್ಥ ತೊಗೊಳ್ದಿಲ್ಲ. ಆದರೂ ನಾವು ಜೋರು ಮಾಡಿ ಹಾಕ್ತೇವೆ ಅದಕ್ಕೆ. ನಾವು ಒಂದು ಜೋರು ಮಾಡಿ ಹಾಕೋಣ, ನಾಲಿಗೆ ಕೆಡ್ತದೆ. ನಾಲಿಗೆ ಕೆಟ್ಟುಕೊಂಡು ಪ್ರಕೃತಿ ಕೆಡ್ತದೆ. ಶ್ರದ್ಧೆ, ನಿಷ್ಠೆ, ಅವಧಾನ ಅಂದರೆ ಕಣ್ಣು. ಕಣ್ಣು ಶಿವಲಿಂಗ, 10 ದಳ, ಪಾದ, ನಾಭಿ, ಕಣ್ಣು 10 ದಳ. ಆ ಶ್ರದ್ಧೆಯಿಂದ, ನಿಷ್ಠೆಯಿಂದ ಅವಧಾನ ಅಂದರೆ ಕಣ್ಣು. ನಾವು ಕಣ್ಣು ಎಚ್ಚರಿದ್ದರೆ ನಾವು ನಡೀತೀವಿ, ದಾರಿ ಹಿಡಿತೀವಿ. ಓದುವ ಹೊತ್ತಿನೊಳಗೊಂಡು ಎಚ್ಚರಬೇಕು. ತಪ್ಪು ಅಕ್ಷರ ಓದಬಾರ್ದು, ತಪ್ಪು ಅಕ್ಷರ ವಿಚಾರ ಮಾಡಬಾರ್ದು. ರೂಪಾಯಿ ಎಣಿಸ್ತೀವಿ, ರೂಪಾಯಿ ಎಣಿಸಾಗ ನೀವು ಅವಧಾನದಿಂದ ರೂಪಾಯಿ ಎಣಿಸ್ತೀರೋ ಹಾಗೆ ಎಣಿಸ್ತೀರೋ. ಒಂದು ನೋಟ್ ಹೊತ್ತಂದ್ರೆ 500 ಹೋಗ್ತಾವೆ, ಒಂದು ನೋಟಾದ್ರೆ 500 ಹೋಗ್ತಾವೆ. ಹಾಗೆ ಈ ಅವಧಾನಗಳು ಎಂಬತಕ್ಕಂಥದ್ದೇನು ಕಣ್ಣಿಗೆ ಸಂಬಂಧಪಟ್ಟದೆ. ಆ ಕಣ್ಣಿನಲ್ಲಿ ಎಷ್ಟು ದಳ ಅಂದರೆ 10 ದಳ. ಆ ಕಣ್ಣು ಎಂಬತಕ್ಕಂಥದ್ದು ರೆಪ್ಪೆ ಅಂತದ, ರೆಪ್ಪೆ ರೆಪ್ಪೆ ಹಿಂಗೆ ಮಾಡ್ತದೆ. ಆ ರೆಪ್ಪೆ ಇರದೇ ಇದ್ದರೆ ಕಣ್ಣು ಜೋಪಾನ ಆಗೋದಿಲ್ಲ. ಕಣ್ಣಿನ ರೆಪ್ಪೆ ಇರದೇ ಇದ್ದರೆ ಜೋಪಾನ ಆಗೋದಿಲ್ಲ. ನೋಡ್ರಿ, ಆ ಕಣ್ಣಿನ ರೆಪ್ಪಿಗೆ ಕೂದಲದಾವು, ಇದಕ್ಕೆ ಕೂದಲದಾವು. ಆ ಕೂದಲುಗಳು ಯಾಕೆ ಬೇಕಾಗಿತ್ತು? ತಲೆ ಮೇಲೆ ಕೂದಲಿದ್ದರೆ ಸಾಕು. ಆ ಕಣ್ಣಿನ ರೆಪ್ಪೆಗಳಿಗೆ ಕೂದಲು ಅವಶ್ಯಕತೆ ಏನದ? ಆ ಕಣ್ಣಿನ ರೆಪ್ಪೆಗಳು ಚಪ್ರ ಅಂತಾರೆ ಅದಕ್ಕೆ. ಗಣಭಾಷರತ್ ಮೇಲೆ ಇದು ಕಣ್ಣಿನ ರೆಪ್ಪೆಗೆ ಚಪ್ರ ಅಂತಾರೆ. ಆ ಗುಡ್ಡಿಗಳನ್ನು ಕಾಯುವಾಗ ಏನೂ ಒಳಗೆ ಹೋಗಬಾರ್ದು ತಿಳ್ಕೊಂಡೆ ರೆಪ್ಪೆಗಳು ಕಾಯ್ತವೆ, ರೆಪ್ಪೆಗಳು ಕಾಯ್ತವೆ. ಅಲ್ಲಿ ರೂಪ ಎಂಬತಕ್ಕಂಥ ಒಂದು ವಸ್ತು ಅದ, ರೂಪ. ಆ ರೂಪವನ್ನು ನಾವು ನೋಡಿದಾಗ ಯಾವ್ಯಾವ ರೂಪ ನೋಡ್ತೀವಿ ಆಯಾ ಮನಸ್ಸು ಬದಲಾಗ್ತದೆ. ನಾವು ಯಾವ್ಯಾವ ರೂಪ ನೋಡ್ರಿ ನೀವು, ಕಪ್ಪು ನೋಡ್ರಿ, ಕೆಂಪು ನೋಡ್ರಿ, ಬಣ್ಣ ಹಿಂಗಾಗ್ತದೆ. ಅವುಗಳ ನೋಡಿದಾಗ ರೂಪ ಬದಲಾಗ್ತದೆ. ಆ ರೂಪ ಬದಲಾದಾಗ ಆ ರೂಪಕ್ಕೆ ನಾವು ಮಳ್ಳಾಗಿ ತಿಳ್ಕೊಂಡು ಅವಧಾನ ಭಕ್ತಿ ಅಂದ್ರೆ ಅದಕ್ಕೆ ಏನಂದ್ರೆ ಅದಕ್ಕೆ ಅವಧಾನ. ಅವಧಾನ ಎಚ್ಚರ ಇರಬೇಕು. ಮುಳ್ಳು ನಡ್ತಾವ ನೋಡ್ಕೊಂಡು ನಡಿ, ಹಳ್ಳದವ ನೋಡ್ಕೊಂಡು ಉಣ್ಣು, ಕಲ್ಲು ಬರ್ತಾವ ನೋಡ್ಕೊಂಡು ನಡಿ. ದೃಷ್ಟಿಪೂತಾಂ ನಶೇತ್ಪಾದಂ. ಈ ದೃಷ್ಟಿಯನ್ನು ನೀವು ನಡೆಯುವಾಗ ಹೆಚ್ಚಾಗಿ ನಿಮ್ಮ ಕಾಲೊಳಗೆ ಇಟ್ಕೊಳ್ರಿ ಅಂತಾರೆ ಮನುಶಾಸ್ತ್ರಕಾರ. ನೀವು ನಡೆಯುವ ಕಾಲಕ್ಕೆ ನಿಮ್ಮ ದೃಷ್ಟಿಯನ್ನು ಕಾಲಾಗಿಡ್ರಿ. ಕಾಲಾಗಿಟ್ರಿ ಅಂದರೆ ನಿಮಗೆ ಯಾವ ಥರದ ಕಾಲು ಎಡುವಂಗಿಲ್ಲ, ಮುಳ್ಳು ನಡಂಗಿಲ್ಲ.
ಅದು ಶ್ರದ್ಧೆ, ಅವಧಾನ ಅಂತಾರೆ ಅದಕ್ಕೆ. ಆ ಅವಧಾನ ಭಕ್ತಿಯಿಂದ ಕೂಡಿರ್ತಕ್ಕಂಥ ಶಿವಲಿಂಗಕ್ಕೆ ದಳ ಎಷ್ಟು? 10 ದಳ. ಆ 10 ದಳಗಳಂದರೆ 10 ಅಕ್ಷರಗಳೇ ನಮ್ಮ ಶಿವಲಿಂಗದಲ್ಲಿ ಉತ್ಪತ್ತಿ ಆಗ್ತಾವೆ. 4 ದಳಗಳು ಆಚಾರ್ಯಲಿಂಗ, 6 ಗುರುಲಿಂಗ, 10 ಶಿವಲಿಂಗ. ಈ ದಳಗಳು ಅಂತಂದರೆ ಇವೇನು ಕೆಲಸ ಮಾಡ್ತಾವು? ಅನ್ನಕ್ಕೆ ದಳ ಅದು ಅಷ್ಟೇ. ವಾಸಾಂತ, ಬಾದಲಾಂತ, ಡಾಪಾಂತ, ಕಾಟಾಂತ, ಅಹಾಂತ ಅಂತ ತಿಳ್ಕೊಂಡು ಬರ್ತಾವೆ. ವಾಸಾಂತ, ಬಾದಿಲಾಂತ, ಅಲ್ಲಿಂದ ಕಾಟಾಂತ, ಡಾಪಾಂತ ಅಂತ ಇವಕ್ಕೆ ಸಂಜ್ಞೆಗಳದಾವೆ. ಆ ಸಂಜ್ಞೆಗಳಿರುವಿಕೆಯಿಂದ ಆ ವಾಸ ಅಂತಂದ್ರೆ ವ ಶೇಷ ಸ ಆತಿಲ್ರಿ. ವ ಶೇಷ ಸ, ವ ಆದಿ ಸ ಅಂತ್ಯ, ವ ಆದಿ ಸ ಅಂತ್ಯ, ವ ಶೇಷ ಸ 4 ಆದಿಲ್ರಿ. ವಾಸಾಂತ ಅಂತಾರೆ ಅದಕ್ಕೆ. ಬಾದಿಲ ಅಂತ ಬಭಮ ಎರಲ 6 ಆದಿಲ್ಲ. ಬಭಮ ಎರಲ ಬಾದಿಲ ಅಂತ ಅಂತಾರೆ. ಬ ಆದಿ ಲ ಅಂತ್ಯ. ಇದು ಸಂಜ್ಞೆಗಳು. ಬಾದಿಲ ಅಂತ, ಬ ಆದಿ ಸ ಅಂತ್ಯ, ಬ ಲಾ ಅಂತ್ಯ, ಬಭಮ ಎರಲ ಏನ್ರಿ. ಈ ರೀತಿ ಆ ಸಂಜ್ಞೆಗಳ ಮುಖಾಂತರವಾಗಿ ಈ ಕರ್ಪದನ ಅಂತ ಒಂದಿತ್ತು. ಮೊದಲು ಐಗಳು ಬರ್ತಿದ್ರು. ಐಗಳು ಬಂದು ಅಲ್ಲಿ ಒಬ್ಬ ನಿಂದಿರ್ತಿದ್ದ, ಇಲ್ಲಿ ಇಬ್ಬರು ನಿಂದಿರ್ತಿದ್ರು. ಈ ಮನೆಯವ್ರಿಗೆ ಬರ್ತಿದ್ರು, ಅವ್ರ ದೇವ್ರ ಹೆಸರು ಹೇಳ್ತಿದ್ರು. ಅವ್ರೇನೋ ಹೋಳಿಗೆ ಕರ್ಗಡ ಬಾತ್ ಅವಾಗ ಹೇಳ್ತಿದ್ರು. ಅದ್ರ ಮೇಲೆ ಅವ ವೀರಭದ್ರ ದೇವರ, ಬಸವಣ್ಣ ಬಾಗೇವಾಡಿ, ಶ್ರೀಶೈಲ ಮಲ್ಲಯ್ಯ ಅಂತ ಅವ ದೇವರ ಹೇಳ್ತಿದ್ದ. ದೇವರ ಹೇಳಿ ಭಜನೆ ಮಾಡ್ತಿದ್ರು ಅವರು. ಇದು ನೋಡಿ ಕೇಳಿಲ್ಲ ನೀವು. ಅದಕ್ಕೆ ಅವರು ಈಗಿಲ್ಲ. ಯಾಕಂದ್ರೆ ಅವ್ರು ಹೊಟ್ಟೆ ತುಂಬಂಗಿಲ್ಲ. ಈಗೆಲ್ಲರೂ ದುಡಿಲಿಕ್ಕೆ ಹತ್ತಿದ್ರು. ಆ ವಿದ್ಯೆ ಹೋಗಿಬಿಡ್ತು. ಈಗೇನೋ ಈ ಮಠದಾಗಿದಟ್ಟು ವಿದ್ಯೆ ಉಳಿದದ. ಮತ್ತೊಂದು ಕಡೆ ಇಲ್ಲ, ಸಿಗೋದಿಲ್ಲ. ಇದು ಮತ್ತೊಂದು ಕಡೆ ಸಿಗೋದಿಲ್ಲ. ಶುಂಠಿ ಬೆಳೀತಾರೆ. ಶುಂಠಿ ಮೈಸೂರು ಕಡೆ ಶುಂಠಿ ಬೆಳೀತಾರೆ, ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರದ ಕಡೆ. ಆ ಶುಂಠಿ ಬೆಳೆ ಎಷ್ಟು ಕಿಮ್ಮತ್ತು ಆಗ್ತದೆ ಅನ್ನೋದನ್ನು ಹೊಲನ ಕೋಟ್ಯಾಂತರ ರೊಕ್ಕ ಕೊಟ್ಟು ಹೊಲ ಹಿಡಿತಾರೆ. ಹೊಲ ಹಿಡಿದು ಶುಂಠಿ ಬೆಳೀತಾರೆ. ಆ ಶುಂಠಿ ಬೆಳೆದು ನಮಗೆ ಕಳಿಸ್ತಾರೆ. ಅಲ್ಲ ಬೇರೆ, ಶುಂಠಿ ಬೇರೆ. ಅಲ್ಲದ ಜಾತಿನೂ ಹೌದೇ, ಶುಂಠಿ ಜಾತಿನೂ ಹೌದೇ, ವರ್ಡು ಒಂದೇ ಜಾತಿ. ಅದಕ್ಕೆ ಶುಂಠಿ ಅಂದರೆ ಇದಕ್ಕೆ ಅಲ್ಲ ಅಂದರು. ಅದು ಒಣದಿರ್ತದೆ, ಹಸಿದಿರ್ತದೆ. ಹಸಿದಿರ್ತದೆ. ಆ ಒಣದ್ರಲ್ಲಿಂದ ಗುಣ ಬೇರೆ, ಹಸಿದ್ರಲ್ಲಿಂದ ಗುಣ ಬೇರೆ ಇರ್ತದೆ. ಈ ಚಟ್ನಿಯಾಗದ ಹಾಗೆ ಎಲ್ಲ ಕುಟ್ಟಿದಂಗೆ ಶುಂಠಿ ಕುಟ್ಟಂಗಿಲ್ಲ. ಶುಂಠಿ ಭಾಳ ಕಿಮ್ಮತ್ತಿನಿಂದ ಇರ್ತದೆ. ಅಲ್ಲ ಕಿಮ್ಮತ್ತು ಕಮ್ಮಿ ಇರ್ತದೆ, 60-70 ರೂಪಾಯಿ ಕಿಲೋ ಇರ್ತದೆ. ಹಾಗೆ ನಮ್ಮಲ್ಲಿ ಆ ಶುಂಠಿ ಖಾರ ಇರ್ತದಿಲ್ಲ ರೀ. ಖಾರ ಯಾವ ಲಿಂಗ? ಶಿವಲಿಂಗ. ಕಣ್ಣ. ಉಳ್ಳಿಗಡ್ಡೆ ಯಾವ ಲಿಂಗ? ಶಿವಲಿಂಗ. ಕಾಟು ಬರ್ತಿಲ್ಲ, ಶಿವಲಿಂಗ. ಖಾರ ಯಾವ ಲಿಂಗ? ಶಿವಲಿಂಗ. ಈ ನಮ್ಮ ಇಂದ್ರಿಯಗಳಿಗೆ ಒಂದೊಂದು ಪದಾರ್ಥಗಳು ಸಿಹಿ, ಒಗರು, ಖಾರು, ಹುಳಿ, ವಿಷ, ಇವು ಷಡ್ರುಚಿಗಳೇನದಾವಲ್ಲ ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾವೆ. ಕಾರಿನಲ್ಲಿ ಏನು ಶಕ್ತಿ ಐತೆ ಅಂದರೆ ನಮ್ಮ ಪಚನ ಕ್ರಿಯೆ ಮಾಡ್ತಕ್ಕಂಥ ಶಕ್ತಿ ಕಾರಿನೊಳಗೆ. ಅದು ಶಿವಲಿಂಗ ನಾವಿ, ಹೊಂಕಳ. ಮತ್ತು ಕಣ್ಣನ್ನು ಚೇತನ ಮಾಡ್ತಕ್ಕಂಥ ಶಕ್ತಿ ಕಾರಿನಾಗದ. ಕಣ್ಣ ಹೆಚ್ಚಾಗಿ ನಾವು ಖಾರ ಅತಿಯೇ ಉಣಬಾರ್ದು. ಖಾರ ಉಂಡ್ಕೊಳ್ಳೆ ಕಣ್ಣ ನೀರು ಬರ್ತಾಯಿಲ್ಲ. ಖಾರ ಉಂಡ್ಕೊಳ್ಳೆ ಕಣ್ಣ ನೀರು ಬರ್ತಾವಲ್ಲ. ಆಚಾರ್ಯಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತ ಅದಾವ. ಈ ಲಿಂಗಗಳು ಇಷ್ಟ ಪ್ರಾಣ ಭಾವದಲ್ಲಿ 2 ಭಾಗ ಆಗ್ತಾವೆ. ಇಷ್ಟ ಪ್ರಾಣ ಭಾವ. ಇಷ್ಟಲಿಂಗದಲ್ಲಿ ಆಚಾರ್ಯಲಿಂಗ, ಗುರುಲಿಂಗ. ಪ್ರಾಣಲಿಂಗದಲ್ಲಿ ಶಿವಲಿಂಗ, ಜಂಗಮಲಿಂಗ. ಭಾವಲಿಂಗದಲ್ಲಿ ಪ್ರಸಾದಲಿಂಗ, ಮಹಾಲಿಂಗ. ಅವಕ್ಕೆ ಸಂಬಂಧಪಟ್ಟ ಮಂತ್ರಗಳದಾವೆ. ನಮ್ಮಲ್ಲಿ ಲಿಂಗಗಳ ಭೇದಿಲ್ಲ. ಈಗ ಎಷ್ಟೋ ಮಂದಿ ಶರಣೆಯರು ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟಾರೆ, ವಚನಗಳು ಬರೆದಿಟ್ಟಾರೆ, ಅನುಭವ ಮಾಡ್ಯಾರ. ಈ ಅನುಭವ ಗಂಡು ಮಕ್ಕಳಿಗೆ ಆಗ್ಬೇಕಂತಿಲ್ಲ,
ಹೆಣ್ಣು ಮಕ್ಕಳು ಅನುಭವ ಮಾಡ್ಕೋಬೇಕು. ಹೆಣ್ಮಕ್ಳು ಮಾಡ್ಕೋಬೇಕು. ಆ ಹೆಣ್ಮಕ್ಳು ಕೂತಾರಿ ಮಾಡ್ಕೋತೀರಿ. ಮಾಡ್ಕೊಂಡ್ಮೇಲೆ ಸ್ವಲ್ಪ ಆಚರಣೆ ಒಳಗೆ ಇಟ್ಕೋಬೇಕು ಅವ್ನು. ನಾವು ಹೆಂಗಪ್ಪ, ಪ್ರತಿನಿತ್ಯ ಎದ್ದು ನಾವು ಮುಂಜಾನೆ ಎದ್ದು ಕೂಡಲೇ ಸ್ನಾನ ಶಿಪೂಜೆ ಮಾಡೋ ಕಾಲಕ್ಕೆ ಮೊದಲು ನಾವು ದಂತಧಾವನ ಮಾಡ್ಕೋಬೇಕು. ದಂತಧಾವನ ಅಂದ್ರೆ ಹಲ್ಲು ತಿಕ್ಕೊಳ್ಳು. ಹಲ್ಲು ತಿಕ್ಕೊಂಡು ನಾಲಿಗೆ ಮೇಗಿಂದ ಹೊಲಸು ತೊಳ್ಕೋಬೇಕು. ಆಮೇಲೆ ಎಲ್ಲ ಸ್ವಚ್ಛ ಮಾಡಿ ಸ್ನಾನ ಮಾಡಬೇಕು. ನಾವು ಹೆಚ್ಚಾಗಿ ಬ್ರಷ್ನಿಂದ ಹಲ್ಲು ತಿಕ್ಕೋದು ಕಡಿಮೆ ಮಾಡೋದು ಚಲೋ. ಕಡ್ಡಿ ಸಿಗಂಗಿಲ್ಲ ಈಗ. ಮೊದಲು ನಾವೆಲ್ಲ ಕಡ್ಡಿ ಮಾಡ್ತೀವಿ. ಕಾಶಿ ಕಡೆ ಕಡ್ಡಿ ಮಾರಕ್ಕೆ ಬರ್ತಾರೆ. ಕಾಶಿಗೆ ಯಾರಾದರೂ ಹೋಗಿದ್ರೇ ನೀವು? ಹೋಗಿದ್ರೇನ್ರಿ? ಆ ಕಾಶಿ ಒಳಗೆ ಮುಂಜಾನೆ ಕೂಡಲೇ ಬೇವಿನ ಕಡ್ಡಿ ಮಾರಕ್ಕೆ ತರ್ತಾರೆ. ಅವು 5 ರೂಪಾಯಿಗೊಂದು 4 ರೂಪಾಯಿಗೊಂದು ಕೊಡ್ತಾರೆ ಹಲ್ಲು ತಿಕ್ಕೋ. ಅಲ್ಲಿ ಕಡ್ಡೀಲಿ ಹಲ್ಲು ತಿಕ್ಕಲಿಕ್ಕಂದ್ರೆ ಅವರು ಶಿವದ್ರ ತಿಳ್ಕೊತಾರೆ. ನಾವೊಂದು ಕಡೆ ಹೋಗಿದ್ವಿ, ಒಂದು ಬಾವಿಗೆ. ಅಲ್ಲಿ ಹೋಗಿ ಬಾವಿ ಮ್ಯಾಗ ಕುಂತೀವಿ. ನಮ್ಮ ಕೂಡ ಹುಡುಗರಿದ್ದರು. ಅವರು ಬಟ್ಟಿಲೆ ತಿಕ್ತಿದ್ರು ಹಿಂಗೆ. ಆ ಮುದುಕಿ ಬಂತೋದ್ರು. ಆ ಮುದುಕಿ ಬಂದು ಅವ್ರನ್ನ ಬಾಯಾಗಿ ಬಿಡಲಿಲ್ಲ. ನಾನು ಕಡ್ಡಿ ತಿಕ್ತಿದ್ದೆ, ನಮ್ಮನ್ನು ಒಬ್ಬಕಿನ ಬಾಯಾಗಿ ಬಿಟ್ಟರು. ಹಲ್ಲಿಲೆ ಬಟ್ಟಿಲೆ ಹಲ್ಲು ತಿಕ್ಕಬಾರ್ದು, ಕಡ್ಡಿಂದ ತಿಕ್ಕಬೇಕು. ಮತ್ತು ನೀವು ಬ್ರಷ್ನಿಂದ ತಿಕ್ತೀರಿ, ಅಡ್ಡಾಡಿಕೊತ ತಿಕ್ಕಬಾರ್ದು. ಒಂದು ಕಡೆ ಕೂಡಬೇಕು, ಒಂದು ಕಡೆ ಕುಂತು ಹಲ್ಲು ತಿಕ್ಕೋಬೇಕು. ಯಾಕಂದ್ರೆ ಅದೆಲ್ಲ ಕಡೆ ಸಿಡಿತಿರ್ತದೆ. ಹೀಗೆ ಈ ಆಚಾರಗಳ ಕಡೆ ನಾವು ಲಕ್ಷ್ಯ ಕೊಡ್ತಕ್ಕಂಥ ಧರ್ಮ ಇತ್ತಂದರೆ ಲಿಂಗಾಯತ ಧರ್ಮ. ಮೊದಲಿನವ್ರು ಮಾಡ್ಕೋತ ಬಂದಾರೆ. ಇದನ್ನು ನಾವು ಮಾಡಿಲ್ಲ, ನಮ್ಮ ಹಿರಿಯರಾದವರು ಮಾಡ್ಕೋತ ಬಂದಾರೆ. ಆ ಹಿರಿಯರಾದ್ರೆ ಆಗಿನ ಕಾಲಕ್ಕೆ ಹೊರಗೆ ಹೊಕ್ಕಿದ್ರೆ ಬೇರೆ ದೇಶಕ್ಕೆ ಹಿಂಗೆ ಕೈ ಹಿಡ್ಕೊಂಡು ಬರ್ತಿದ್ದೆ. ಎಡಗೈ ದೂರ ಹಿಡ್ಕೊಂಬಂದು 4-5 ಸಲ ಹಚ್ಚಿ ತಿಕ್ತಿದ್ರಿಲ್ಲ. ಅದನ್ನು ಇದು ಕ್ರಿಯಾ ಅಂತಾರೆ. ಈ ಕ್ರಿಯಾ ಮಾಡ್ತಕ್ಕಂಥ ಒಂದು ವಿಚಾರ ನಮ್ಮ ಸಮಾಜದಲ್ಲಿ ಲಿಂಗಾಯತರಿಗೆ ಇದು ಮೀಸಲ. ಈಗ ಕೆಲವೊಂದು ಎಡಗೈ ಹಿಡ್ಕೊಂಬರ್ತಾರೆ, ತೆಂಬಿಗೆ ಪೃಷ್ಠ ತೊಳ್ಕೊಂಡಿರ್ತಾರೆ, ಎಡಗೈಗೆ ತೆಂಬಿಗೆ ಹಿಡ್ಕೊಂಡ್ಬರ್ತಾರೆ, ಬಲಗೈಲಿ ಹಲ್ಲು ತಿಕ್ಕೋತ ಬರ್ತಾರೆ. ಈ ಊರಾಗ ಐತಲ್ಲ ಪದ್ಧತಿ ಗೊತ್ತಿಲ್ಲ ನನಗೆ. ಕಡ್ಡಿ ತೊಗೊಂಡು ಕುಂತು ಒಂದು ಕಡ್ಡಿ ತೊಗೊಂಡು ಎಡಗೈ ಚರಿ ಹಿಡ್ಕೊಂಡು ಬಲಗೈ ಹಲ್ಲು ತಿಕ್ಕೋತ ಬರ್ತಾರೆ. ಐತೇನ್ರಿ ಪದ್ಧತಿ? ಅದು ಕೆಲವು ಮಂದಿಯಲ್ಲಿ ಐತದೆ. ಹಂಗೆ ಮಾಡಬಾರ್ದು. ಒಂದು ಕಡೆ ಕುಂತು ತೊಳ್ಕೊಳ್ಳಿ. ಅದು ಯಾವುದಂತಂದರೆ ನಮ್ಮ ಆಚಾರ್ಯಲಿಂಗ ಗುರುಲಿಂಗ. ಇಷ್ಟಲಿಂಗದಲ್ಲಿ ಆಚಾರ್ಯಲಿಂಗ ಗುರುಲಿಂಗ ಅಂತ ಬರ್ತಾವೆ. ಇಷ್ಟಲಿಂಗದಲ್ಲಿ ಆಚಾರ್ಯಲಿಂಗ ಗುರುಲಿಂಗ ಅಂದ್ರೆ ಇಷ್ಟಲಿಂಗಕ್ಕೆ ಎಷ್ಟು ದಳ ಅದು ರೀ? ಇಷ್ಟಲಿಂಗಕ್ಕೆ ದಳ ಎಸಾದು 4, 6, 10 ಅದು ಇಲ್ಲ. ಇಷ್ಟಲಿಂಗಕ್ಕೆ ದಳ ಎಷ್ಟಾದು? 10. ಆಚಾರ್ಯಲಿಂಗಕ್ಕೆ 4, ಗುರುಲಿಂಗಕ್ಕೆ 10. 10 ದಳ ಆದ್ರೆ ಯಾವ ಲಿಂಗಕ್ಕೆ? ಇಷ್ಟಲಿಂಗಕ್ಕೆ. ಆ ಇಷ್ಟಲಿಂಗಕ್ಕೆ 10 ದಳ ಅದು ಅಂದರೆ ಆ ಇಷ್ಟಲಿಂಗದ ಕ್ರಮ ಏನು? ಇಷ್ಟಲಿಂಗದ ಕ್ರಮ ಅಂದರೆ ಅದಕ್ಕೆ ಕಂತಿ ಕುಂದರ್ಸ್ಬೇಕು, ಅದಕ್ಕೆ ಸ್ನಾನ ಮಾಡಿಸ್ಬೇಕು, ನೀವು ಅಭಿಷೇಕ ಮಾಡಬೇಕು, ಅದನ್ನು ಹಸ್ತ ಇಟ್ಕೋಬೇಕು. ಯಾವಾಗಲೂ ಎಡ ಹಸ್ತವನ್ನು ನಾವು ದೇವರ ಗದ್ದಿ ಅಂತ ತಿಳ್ಕೋಬೇಕು. ನಮ್ಮ ಶರೀರ ಎಲ್ಲ ಹಾಗೇ ಅದ. ಎಡಗೈಯಿಂದ ಆಗ್ತಕ್ಕಂಥ ವ್ಯವಸ್ಥೆ ಸೇವಕರಿಗೆ ಭಾಳ ದೊಡ್ಡ ಜಾಗ ಸಿಗ್ತದೆ. ಸೇವಕರಿಗೆ ನಿಮಗೊಂದು ಕತೆ ಹೇಳಿದೆ. ಈಗ ರಾಮದಾಸರಿದ್ದರು. ರಾಮದಾಸರು ಅಂದರೆ ಶಿವಾಜಿ ಗುರುಗಳು. ಆ ಶಿವಾಜಿ ಗುರುಗಳ ಹತ್ರ ಕಲ್ಯಾಣಿ ಅಂತ ಒಬ್ಬ ಸೇವೆ ಮಾಡ್ತಿದ್ದ ಹುಡುಗ. ಕೇಳಿರಿ ನೀವು, ಕಲ್ಯಾಣಿ ಅಂತ ಹುಡುಗಿದ್ದ. ಆ ಕಲ್ಯಾಣಿ ಗುರುಗಳ ಸೇವೆನ 24 ತಾಸು ಮಾಡ್ತಿದ್ದ. ಕಲ್ಯಾಣಿ ಬಡವ. ಸ್ನಾನ ಮಾಡಿಸೋದು, ಶಿಪೂಜೆ ಮಾಡಿಸೋದು, ಹಸಿ ತೆಗೆದು ಹಸಿ ಹಾಕೋದು, ಅವ್ರಿಗೆ ಏನೇನು ಬೇಕು ತಂದು ಕೊಡೋದು, ಕಾಲು ಒತ್ತೋದು, ಕೈ ಒತ್ತೋದು, ಎಣ್ಣೆ ಹಚ್ಚೋದು ಮಾಡ್ತಿದ್ದ. ಅಲ್ಲಿ ಕೆಲವು ಸಾಹುಕಾರ ಜನರ ಮಕ್ಕಳಿದ್ದು ಅಭ್ಯಾಸಕ್ಕೆ ರಾಮದಾಸರ ಹತ್ರ. ಅವರು ಗುರುಗಳು ಸನಿಯಕ್ಕೆ ಹೋಗಿದ್ದಿಲ್ಲ. ಅವ್ರ ಗುರುಗಳು ಏನಂತಿದ್ರು, ಕಲ್ಯಾಣಿ ಕರಿಯಪ್ಪ, ಕಲ್ಯಾಣಿ ಕರಿಯಪ್ಪ, ಕಲ್ಯಾಣಿ ಕರಿಯಪ್ಪ, ಕಲ್ಯಾಣಿ ಕರಿ ಅಂತಿದ್ರು. ನಾವು ಇಷ್ಟು ಮಂದಿ ಇದ್ರೂ ಸಹಿತ ನಾವು ಸಾಹುಕಾರ ಮಕ್ಕಳಿದೆವು, ನಾವು ಗೌಡ್ರ ಮಕ್ಕಳಿದೆವು, ನಾವು ರಾಜರ ಮಕ್ಕಳಿದೆವು, ನಮ್ಮನ್ನು ಕರೆಯಂಗಿಲ್ಲಲ್ಲ ರಾಮದಾಸರು. ಅವನ ಕರೀತಾರೆ. ಅವನು ಹೊಲಸದಾನ, ಸುಮಾರದಾನ. ಸೇವೆ ಮಾಡೋರು ಯಾವಾಗಲೂ ಹೊಲಸೇ ಇರ್ತಾರೆ. ಕಸಬರಿಗೆ ಹೆಂಗಿರ್ತದೆ ರೀ? ಕಸಬರು ಸ್ವಚ್ಛ ಇರ್ತದನ? ಕಸಬರಿಗೆ ಹೊಲಸೇ ಇರ್ತದೆ, ಆದರೆ ಮನೆ ಸ್ವಚ್ಛ ಇಟ್ಟದ. ತಾನು ಹೊಲಸಾಗಿ ಮನೆ ಸ್ವಚ್ಛ ಇಟ್ಟದ. ಸೇವಾ ಮಾಡವ ತಾನು ಹೊಲಸಿದ್ದು ಮಂದಿ ಸ್ವಚ್ಛ ಇಡ್ತಾನೆ. ಹೌದಲ್ಲ?
ಇದಕ್ಕೇನೊಂದು ಮಾತು ಹೇಳೇನು, ಮುಂಜಾನೆ ಅದಕ್ಕೂ ನಾವು ಸಂಚಾರಕ್ಕೆ ಹೋಗ್ತೀವಲ್ಲ, ಅದು ಸ್ವಚ್ಛ ಇದ್ರೆ ನಾವು ಆರಾಮ ಇರ್ತಿಲ್ಲ. ಡಿಸೆಂಟ್ರಿ ಅಂತ ಅದಕ್ಕೆ, ಅದು ಸ್ವಚ್ಛ ಇದ್ರೆ ನಾವು ಸ್ವಚ್ಛ ಇರ್ತೀವಲ್ಲ, ಮತ್ತು ಅದು ಸ್ವಚ್ಛ ಇರ್ಲಿಕ್ಕಂದ್ರೆ ಪ್ರಕೃತಿ ಕೆಡ್ತದಿಲ್ಲ. ಮತ್ತು ಹುಡುಕ್ಬೇಕಲ್ಲ, ಮಡಿಕೇಶ್ವರ ಡಾಕ್ಟ್ರನ್ನ ಹುಡುಕ್ಬೇಕಲ್ಲ, ಮತ್ತು ಅವ್ರು ಗುಳಿಗೆ ಕೊಡ್ಬೇಕು, ಮಾಡಬೇಕೇನೇನು ಮಾಡಬೇಕೇನು. ಅದಕ್ಕೆ ವೃತ್ಯಾಚಾರ ಅಂತಾರೆ, ಅದಕ್ಕೆ ಶ್ರದ್ಧೆ ಭಕ್ತಿ ಅಂತಾರೆ. ನಾವು ಮೂತ್ರ ಬಂದು ಅಂದ್ರೆ ಕರೆಯಂಗಿಲ್ಲ, ಬರೀ 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 ಹುಚ್ಚು ಹೋಯ್ತು ಅನ್ನಂಗಿಲ್ಲ. ಮಲ ಬತ್ತಂದ್ರೆ ಕರೆಯಂಗಿಲ್ಲ, ಟೈಮ್ ಸೀರ್ ಬಂದುಬಿಡ್ತಾವೆ. ಅವಕ್ಕೆ ಗಡಿಯಾಳ ಹೆಂಗೆ ಗೊತ್ತಾ? ನೀವು ನೋಡಿರ್ಬೇಕಾದ್ರೆ ರಾತ್ರಿ ಮಲ್ಕೊಂಡಿರ್ತೀರಲ್ಲ, ರಾತ್ರಿ ಮಲ್ಕೊಂಡಾಗ ದಿವಸ ಟೈಮ್ ಸೀರ್ ನಿಮ್ಮ ಮೂತ್ರ ಬರ್ತಾವೆ. 2:30, 1:30, 3:30 ಮೂತ್ರ ಬಂದೇ ಬಿಡ್ತಾವೆ. ಗಡಿಯಾಳ ಗೊತ್ತದ ಅದಕ್ಕೆ. ಆ ಗಡಿಯಾಳ ನೋಡಿ ನಿಮ್ಮ ಮೂತ್ರ ಟೈಮ್ ಇರ್ತದೆ. ಕರ್ನ ಸುಳ್ಳಿದೆ. 21,000 ನಾವು ಮೂಗ ಶ್ವಾಸೋಚ್ಛ್ವಾಸ ಮಾಡ್ಬೇಕಾದ್ರೆ ಆ ನಮ್ಮ ಶ್ವಾಸ ನೋಡೇ ಗಡಿಯಾಳ ನೋಡಬೇಕು. ನಮ್ಮ ಶ್ವಾಸದ ಮೇಲೆ ಗಡಿಯಾಳ ಮಾಡ್ಯಾರ. ಸೆಕೆಂಡು ಗಳಿಗೆ ಫಳ ಹಾಕೇ ಮಾಡ್ಯಾರ ಅದನ್ನು. ಆ ರೀತಿಯಾದ ಕೆಲಸ ನಡೀತದೆ. 21,600ಕ್ಕೆ ನಾವು 50 ಗುಣಾಕಾರ 432 ಬರ್ತಿಲ್ಲ. 432 ಬಂದು ಅಂತಂದರೆ ಆ ಒಂದು ಅಕ್ಷರಕ್ಕೆ 432 ಶ್ವಾಸ ಹಾಕೋದಿಲ್ಲ. 432 ಸಲ ಅದಕ್ಕೆ ಟೈಮ್ ಐತೆ. ಅದಕ್ಕಿಷ್ಟು ಟೈಮ್ ಅಂತ ಟೈಮ್ ಅಷ್ಟು ಮುಗಿಬೇಕದು. ಅದಕ್ಕೆ ಆಚಾರ್ಯಲಿಂಗಕ್ಕೆ ದಳ ಎಷ್ಟದು? ಎಷ್ಟು ಲಿಂಗಕ್ಕೆ? 4, 6, 10 ಅದು ದಳ. 10 ಒಂದು ಎಳೆ ಲಿಂಗ ಆಯ್ತು, ಆಚಾರ್ಯಲಿಂಗ ಗುರುಲಿಂಗ ಆಯ್ತು. ಆಚಾರ್ಯಲಿಂಗ ಗುರುಲಿಂಗ ಎಲ್ಲಿ? ಇಷ್ಟಲಿಂಗದಲ್ಲಿ. ಆ ಇಷ್ಟಲಿಂಗವನ್ನು ನಾವು ಪೂಜೆ ಮಾಡಿಕೊಂಡು ಅಂಗೈಯಲ್ಲಿ ಇಟ್ಕೊಂಡು ಕೂತ್ರೆ, ಅಂಗೈಯಲ್ಲಿ ನಾವು ಪೂಜೆ ಮಾಡಬೇಕು. ಆ ಲಿಂಗವನ್ನು ನಾವು ಯಾವ ಅರಿವಿಲಿ ಒರೆಸಬಾರ್ದು. ಲಿಂಗ ದೇವರು ಅಂದಮೇಲೆ ದೇವರು. ಈಗ ಒಂದು ಹುಡುಗ ಅಳ್ತದ, ಹೌದಾ? ಆ ಕಾರ್ಪುಡಿ ಕಲ್ಲು ಒರೆಸಿದ್ಲು ಒಬ್ಬ ಹೆಣ್ಮಗಳು. ಆ ಕಾರ್ಪುಡಿ ಕಲ್ಲು ಒರೆಸಿದ್ಲ. ಆ ಕಾರ್ಪುಡಿ ಅದಕ್ಕೆ ಸುಂಬಳ ಬತ್ತು, ಅದಕ್ಕೆ ಕೂಸಿಗೆ. ಆ ಸುಂಬಳ ಬಂದ ಕೂಡಲೇ ಅದನ್ನು ಒರೆಸಲಿಲ್ಲ. ಅಲ್ಲಿ ಕಾರ್ಪುಡಿ ಒರೆಸಿದ್ದು ಮೂಗು ಅರ್ಬಿ ತೊಗೊಂಡು ಮೂಗು ಒರೆಸಿದ್ಲು. ಆ ಮೂಗು ಏನಾಯ್ತು? ಉರಿತದಿಲ್ಲ, ಅವಧಾನ ತಪ್ಪೈತಿಲ್ಲ. ಹಾಗೆ ನಮ್ಮ ಈ ಎಡಗೈಯಲ್ಲಿ ಪೂಜೆ ಮಾಡ್ತಕ್ಕಂಥ ಸಮಯದೊಳಗೆ ಅಭಿಷೇಕ ಮಾಡಿ ಹಿಂಗೆ ಹಿಡಿಬೇಕು. ಇದಕ್ಕೆ ಕುರಂಗ ಮುದ್ರೆ ಅಂತಾರೆ. ಕುರಂಗ ಮುದ್ರೆ ಏನಂತಾರೆ? ಇದಕ್ಕೆ ಕುರಂಗ ಮುದ್ರೆ ಚಿಗರಿ ಮೋತಿ. ಇದಕ್ಕೇನಂತಾರೆ? ಚಿಗರಿ ಮೋತಿ ಅಂತಾರೆ. ಚಿಗರಿ ಮೋತಿ. ಲಿಂಗವನ್ನು ಹಿಂಗೆ ಹಿಡಿಬೇಕು, ಯಾವಾಗಲೂ ಹಿಂಗೆ ಹಿಡಿಬಾರ್ದು. ಈ ಲಿಂಗ ಇಲ್ಲಿಟ್ಟು ಹಿಂಗೆ ಮಡಿಸ್ಬೇಕು. ಅಂದರೆ ಇಲ್ಲಿ ಗಟ್ಟು ಇದನ್ನೇ ಪ್ರಣ ಬರೀರಿ, ಮಂತ್ರ ಬರೀರಿ, ಏನು ಬರೀರಿ. ಆ ಲಿಂಗವನ್ನು ಹಿಂಗೆ ಹಿಡಿಬೇಕು. ಲಿಂಗ ಐತೆ ನಿಮ್ಮ ಕೈಯಾಗ? ಲಿಂಗ ಹಿಂಗೆ ಹಿಡಿದು ತೋರಿಸ್ರಿ. ಭಾಳ ಗದ್ದಲೈತಿ, ಬಿಚ್ಚಬೇಕಾಗ್ತದ. ಹಿಡಿಯಪ್ಪ, ನೀ ತೋರಿಸ್ಬಾ, ಬಾರಪ್ಪ, ನಿಂದ್ರಿ, ತೆಗಿಬೇಡ, ನಿಂದ್ರಿ. ಅಲ್ಲಿ ತೆಗಿತಾನೆ. ಹಾಂ, ಹಿಂಗೆ ಹಿಡಿಬೇಕು ಲಿಂಗ. ಅಂದ್ರೆ ನಾವು ವಿಭೂತಿ ಧರಿಸಾಗ ಅಥವಾ ಕಡೆಗೆ ಇಡಬಾರ್ದು, ಹಿಂಗೆ ಹಿಡಿಬಾರ್ದು, ಹಿಂಗೆ ಹಿಡಿಬಾರ್ದು. ಆ ಲಿಂಗವನ್ನು ಹಿಂಗೆ ಹಿಡಿ. ಹಾಂ, ಬರೋಬ್ಬರ ಐತೆ ನೋಡಿ. ಆ ಲಿಂಗ ಹಿಂಗೆ ಹಿಡಿಬೇಕು. ಹಿಂಗೆ ಹಿಡಿದು ಇದ್ರ ಮೇಲೆ ಮಂತ್ರ ಅರಿವಿ ತೊಗೊಂಡು ಒರೆಸಿ ಶಟ್ಕೊಂಡು ಬರೀರಿ, ಮಂತ್ರ ಬರೀರಿ. ಆಮೇಲೆ ಲಿಂಗ ಹಿಂಗೆ ಇಡ್ರಿ. ಇದಕ್ಕೆ ಕುರಂಗ ಮುದ್ರೆ ಅಂತಾರೆ. ಏನಂತಾರೆ ಇದಕ್ಕೆ? ಕುರಂಗ ಮುದ್ರೆ ಚಿಗರಿ ಮೋತಿ. ಇದನ್ನು ಉಪಯೋಗ ಮಾಡಿಕೊಳ್ಳಿ. ಚಿಗರಿ ಮೋತಿ ಲಿಂಗ ನಾವು ಕರಡಿಗೆ ಅಂತ ತೆಗಿಬೇಕಾದಾಗ ಹಿಂಗೆ ತೆಗಿಬೇಕು. ಹಿಡಿದು ಜಗ್ಗಬಾರ್ದು, ಕಡೆಗೆ ಬೀಳುತ್ತೆ ಜಿಗದ. ಅದರ ಸಲುವಾಗಿ ಲಿಂಗವನ್ನು ತೆಗೆಯುವಾಗ ಸೂಕ್ಷ್ಮವಾಗಿ ಈ ರೀತಿ ತೆಗೆದು ಕೈಗೆ ಇಟ್ಕೊಂಡು ಆ ವಸ್ತ್ರದಿಂದ ಅರಿವಿ ಹೆಂಡೆ, ಆ ವಸ್ತ್ರ ತೆಗೆದು ಅದು ತೆಗೆದು ಇಟ್ಟು ಮತ್ತೊಂದು ವಸ್ತ್ರ ಹಾಕಬೇಕಾದ್ರೆ ಅದಕ್ಕೆ ಲಿಂಗಕ್ಕೆ ಹಾಕಿ ಒಳಗೆ ಇಟ್ಕೋಬೇಕು. ಲಿಂಗದ ಕೈ ತೊಳಿಬೇಕು, ವಸ್ತ್ರ ತೊಳಿಬೇಕು, ಚೀಲ ತೊಳಿಬೇಕು. ಹೀಗೆ ಮಾಡ್ತಕ್ಕಂಥ ಸಮಯದಲ್ಲಿ ಇದಕ್ಕೆ ಕುರಂಗ ಮುದ್ರೆ ಅಂತಾರೆ. ಆ ಕುರಂಗ ಮುದ್ರೆ ಅಂತಂದರೆ ಶ್ರೇಷ್ಠವಾದದ್ದು. ಕುರಂಗ ಅಂದರೆ ಚಿಗರೆ. ಆ ಪರಮಾತ್ಮನ ಹತ್ರ ಚಿಗರಿ ಯಾವಾಗಲೂ ಇರ್ತದೆ. ಆ ಚಿಗರಿ, ಆ ಕುರಂಗ ಮುದ್ರೆ, ಅದನ್ನು ತೆಗೆದು ಕೈ ಇಟ್ಕೊಂಡು ಅಭಿಷೇಕ ಮಾಡಿ, ಅಭಿಷೇಕ ಮಾಡಿದ ನೀರು ಹಿಂಗೆ ಬಾಯಾಗ ಹಾಕೋಬಾರ್ದು. ಅಭಿಷೇಕ ಮಾಡ್ತಿರಲ್ಲ ಲಿಂಗಕ್ಕೆ, ಅದನ್ನು ಬಾಯಾಗ ಹಾಕೋಬಾರ್ದು. ಮತ್ತು ಅಲ್ಲಿ ಮಜ್ಜಿನ ಸಾಲೆ ಐತಲ್ಲ ಪಾತ್ರೆ, ಆ ಪಾತ್ರೆ ಅದು ಲಿಂಗ ಏನು ಬಚ್ಚಲ. ಮಜ್ಜನ ಸಾಲೆ ಅಂದರೆ ಲಿಂಗ ಏನು ಬಚ್ಚಲ. ಅದನ್ನು ನಾವು ಮುಟ್ಟಬಾರ್ದು. ಮುಟ್ಟಿ ಕೈ ತೊಳ್ಕೋಬೇಕು.
ಅದು ಬಚ್ಚಲಲ್ಲ, ಅದು ಸೂಕ್ಷ್ಮದ ಲಿಂಗ ಇಂದು ದೊಡ್ಡ ಬಚ್ಚಲು ಎಲ್ಲಿ ಮಾಡಿಸ್ಬೇಕು ಜಳಕ ಅದಲ್ಲ. ಅದ್ರ ಸಲಾಗಿ ಅದು ಲಿಂಗಾಯಿನ ಬಚ್ಚಲ. ಆ ಲಿಂಗಾಯಿನ ಬಚ್ಚಲದಲ್ಲಿ ನಾವು ಮಾಡಿದ್ವು ಅಂದರೆ ಅದನ್ನು ಯಾವಾಗಲೂ ನಾವು ಸ್ವಚ್ಛವಾಗಿ ಒಂದು ವಸ್ತ್ರಲ್ಲೇ ಒರೆಸ್ಬೇಕು. ಲಿಂಗ ಒಂದು ಬೇರೆ ವಸ್ತ್ರ ಮಾಡಬೇಕು ಲಿಂಗಕ್ಕೆ. ಅದಕ್ಕೆ ದ್ರವ ವಸ್ತ್ರ ಅಂತಾರೆ, ದ್ರವದ ಪಾವಡ ಅಂತಾರೆ. ಅದಕ್ಕೆ ಏನಂತಾರೆ, ಅದಕ್ಕೆ ಶಬ್ದದ ನಮ್ಮಲ್ಲಿ ಒಂದು ಶಬ್ದಕ್ಕೆ ಶಿವಾನುಭೋಗ ದ್ರವದ ಪಾವಡ. ಆ ದ್ರವದ ಬಂದು ಇಟ್ಟು ಚೌಕಲ್ಲಿ ವಸ್ತ್ರ ಮಾಡಬೇಕು. ಆ ವಸ್ತ್ರ ನೀವು ಲಿಂಗ ಒರೆಸ್ರಿ, ಆ ದೇವರ ಒರೆಸ್ರಿ, ನೀವು ಊಟ ಮಾಡೋ ತವಂಡಿ ಒರೆಸ್ರಿ, ಮತ್ತು ನಿಮ್ಮದು ಮುಗಿದ ಕೂಡ ಹಿಂಡಿ ಹಾಕಿಬಿಡಿ. ಮತ್ತು ನಾಳೆಗೆ ಉಪಯೋಗ ಆಗ್ತದೆ. ನಾಳೆಗೆ ಉಪಯೋಗ ಆಗ್ತದೆ. ನಾಳೆಗೆ ಉಪಯೋಗ ಆಯ್ತಂದರೆ ಆ ದ್ರವನ ಒರೆಸಿದ್ರೆ ದೇವರು ಸ್ವಚ್ಛ ಹೊಳಿತಾನೆ. ನಾವು ಕರವಸ್ತ್ರ ಅಂತ ಇರ್ತಾವೆ ಅಲ್ಲಿ, ನಿಮ್ಮ ಏನಂತಿರೋದು ಚೆನ್ನದ ಕಿಸ್ತಿಗೆ ಇಟ್ಕೋತಾರಲ್ಲ, ಹಾಂ ಖರ್ಚಿಪ್. ಆ ಖರ್ಚಿಪ್ಪಿನಿಂದ ದೇವರ ಒರೆಸ್ಬಾರ್ದು. ಆ ಖರ್ಚಿಪ್ ಎದಕ್ಕಂದ್ರೆ ಮೂಗು ಒರೆಸ್ಕೊಳ್ಳೋದಕ್ಕೆ, ಬಾಯಿ ಒರೆಸ್ಕೊಳ್ಳೋದಕ್ಕೆ, ಕೈ ಒರೆಸ್ಕೊಳ್ಳೋದಕ್ಕೆ ಹಿಂಗೆ ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ಒಂದು ಆಚಾರ ನಮ್ಮಲ್ಲಿ. ಇದಕ್ಕೆ ಭಕ್ತಿ ಸ್ಥಳ ಅಂತಾರೆ. ಏನಂತಾರೆ ಇದಕ್ಕೆ? ಭಕ್ತಿ ಸ್ಥಳಕ್ಕೆ ಕ್ರಿಯೆ ಹೆಚ್ಚದಾವು. ಭಕ್ತಿ ಸ್ಥಳದಲ್ಲಿ ಕ್ರಿಯೆ ಹೆಚ್ಚದಾವು. ಆ ಕ್ರಿಯೆಗಳಿಂದ ಕೂಡಿರ್ತಕ್ಕಂಥದ್ದು ನಾವು ಸ್ನಾನ ಮಾಡಿಕೊಂಡು ಬಂದು ಶಿವಪೂಜಾ ಕೊಲೆ ಕೂತ್ಬಿಟ್ಟಿವಿ ಅಂತಂದರೆ ಅದು ಭಕ್ತಿ ಸ್ಥಳ. ಅದಕ್ಕೇನಂತಾರೆ? ಭಕ್ತ ಸ್ಥಳ. ಅದಕ್ಕೆ ಶ್ರದ್ಧಾ ಭಕ್ತಿ ಅಂತಾರೆ. ಆ ಶ್ರದ್ಧಾಭಕ್ತಿ ಇರ್ತಕ್ಕಂಥದ್ರೊಳಗೆ ನಾವು ಅದನ್ನು ಮಾಡ್ಕೋಬೇಕಾದಾಗ ಆಮೇಲೆ ನಾವು ಲಿಂಗ ತೆಗಿತೀವಿ. ಲಿಂಗ ತೆಗೆದು ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡಿ ಮತ್ತೆ ಹೊಳ್ಳಿ ಕರಡಿಗೆ ಇಡಬೇಕು ಲಿಂಗ. ಅದನ್ನು ಕರಡಿಗೆ ಒಳಗೆ ಆ ಕರಡಿಗೆ ಅಂದರೆ ಲಿಂಗದ ಕೈಗಿಟ್ಟು ಆಮೇಲೆ ಹಸ್ತ ಪೂಜೆ ಮಾಡ್ಕೋಬೇಕು. ಶುದ್ಧೋದಕ್ಕಿರ್ತಾವಲ್ಲಿ ನೀರ ಮುಂದೆ ವಾಟಗದಾಗ ಹಸ್ತ ಪೂಜೆ ಮಾಡಬೇಕು. ಭಸ್ಮ ಹಚ್ಚಬೇಕು, ಒಂದು ಪತ್ರಿ ಹರಿಸ್ಬೇಕು. ಒಂದು ಪತ್ರಿ ತೊಗೊಂಡು ಭಸ್ಮ ತೊಗೊಂಡು ಹಿಂಗೆ ಮಾಡು, 1 2 3 4 5. ಆಮೇಲೆ ಈ ಕೈಯಾಗಿ ಇಟ್ಕೋಬೇಕು. ಕೈಯಾಗಿ ಇಟ್ಕೊಂಡು ಭಸ್ಮ ಪೂಜೆ ಮಾಡಬೇಕು. ಭಸ್ಮ ಪೂಜೆ ಮಾಡಬೇಕು. ಆ ಭಸ್ಮ ಪೂಜೆ ಮಾಡಿದ ಮೇಲೆ ಅದ್ರ ಮೇಲೆ ಓಂ ಬಸವ ಅಂತ ಬರಿಬೇಕು. ಅದ್ರ ಮೇಲೆ ವಿಭೂತಿ ಮೇಲೆ ಓಂ ಬಸವ ಅಂತ ಹಿಂಗೆ ಕೈ ಹಚ್ಚಬೇಕು. ಆಮೇಲೆ ಮತ್ತೆ ಹಿಂಗೆ ಆ ವಿಭೂತಿ ಹೆಂಗೆ ಮಾಡಬಾರ್ದು. ಆ ವಿಭೂತಿ ತಗೋತ ಈ ವಿಭೂತಿ ಮೇಲೆ ಪ್ರಣಮ್ ಬರಿಬೇಕು. ಪ್ರಣಮ್ ಬರೆದು ಹಿಂಗೆ ಒರೆಸ್ಕೋಬೇಕು. ಹಿಂಗೆ ಇದನ್ನು ಹಿಂಗೆ ಮಾಡಿ ಒರೆಸ್ಬಾರ್ದು. ಹಿಂಗೆ ಮಾಡಿ ಒರೆಸ್ಬಾರ್ದು. ಒಬ್ರು ಹಿಂಗೆ ಮಾಡ್ತಾರೆ, ಒಬ್ಬ ಹಿಂಗೆ ತಿಕ್ತಾರೆ, ಹಿಂಗೆ ತಿಕ್ತಾರೆ. ಸುಧಾರಿಸಿ ಜನ ಇದ್ದ ಕೆಲಸ ಮಾಡೋಕ್ಕೆ. ಸುಧಾರಿಸಲಾರ್ದವ್ರು ಯಾಕೆ ಮಾಡಿಕೊಳ್ಬೇಕು? ಅದು ನಮಗೆ ಸಂಬಂಧ ಇಲ್ಲ. ಇದನ್ನು ಹಚ್ಕೋಬೇಕಾಯ್ತಂದ್ರೆ ಓಂ ಬರೆದು ಈ ರೀತಿ ಮಾಡ್ಕೋಬೇಕು. ತಿಳಿಸ್ಯಾರ ಅಪ್ಪಗಳು ನಿಮಗೆಲ್ಲ. ಈಗ ತಿಳಿಸ್ಯಾರ ಅದನ್ನೇ ತ್ರಿಕಾಲ ಧರಿಸ್ಕೋಬೇಕು. ಈ ಧರಿಸ್ತಕ್ಕಂಥ ವಿಭೂತಿಯಿಂದ ಮಂತ್ರ ಬರಿಬೇಕು. ಹೇಳ್ಯಾರ ನಿಮಗೆ ಅಪ್ಪಗಳು? ಹೇಳಿರಲ್ರಿ? ಹೇಳಿರಲ್ಲ? ಹಾಂ ಹೇಳಿರಿ. ಆ ಮಂತ್ರಗಳು ಬರಿಬೇಕು. ಮಂತ್ರಗಳು ಯಾಕೆ ಬರಿಬೇಕಂದ್ರೆ ನಮ್ಮ ಇಂದ್ರಿಯಗಳಿಗೆ ಸಂಸ್ಕಾರ ಕೊಡಬೇಕು. ಮಂತ್ರ ಸ್ವರೂಪ. ಮಾಂಸ ಇಂದ್ರಿಯಗಳು ಹೋಗಿ ಮಂತ್ರ ಇಂದ್ರಿಯಗಳಾಗಬೇಕು. ಮಾಂಸ ಇಂದ್ರಿಯಗಳಿಗೆ ಮಂತ್ರ ಇಂದ್ರಿಯಗಳಾಗಬೇಕು. ಇಂಥದ್ರೊಳಗೆ 6 4 10 ದಳಗಳದು. ಯಾವ್ದು ಲಿಂಗಕ್ಕೆ? ಇಷ್ಟಲಿಂಗಕ್ಕೆ. ಎಷ್ಟದು? 10 ದಳಗಳು. 10 ದಳಗಳು ಇಷ್ಟಲಿಂಗಕ್ಕದು ಅಂದರೆ ಆಮೇಲೆ ಇಷ್ಟ ಪ್ರಾಣ ಭಾವಕ್ಕೆ ಆಚಾರ್ಯಲಿಂಗ ಶಿವಲಿಂಗ ಜಂಗಮಲಿಂಗ. ಪ್ರಾಣಲಿಂಗಕ್ಕೆ ಶಿವಲಿಂಗ ಜಂಗಮಲಿಂಗ. ಏನ್ರಿ? 16 2 16 10 ಎಷ್ಟಾಗ್ತಾವೆ? ಆ ಪ್ರಣಮಗಳೆಲ್ಲ ಆ ಇಷ್ಟ ಪ್ರಾಣ ಭಾವಲಿಂಗದಲ್ಲಿ ಬರ್ತಾವೆ. ನಮಗೆ ಗೊತ್ತಾಗೋದಿಲ್ಲ ಅವು. ನಮಗೆ ಗೊತ್ತಾಗಲಿ ಕೆಲಸ ಮಾಡ್ತಾವೆ. ಈಗ ಉಗುರು ತೆಗೀರಿ, ನೀವು ಉಗುರು ತಕ್ಕೊಡ್ರಿ. ಆ ಉಗುರು ತಕ್ಕೊಂಡ್ಮೇಲೆ ಮುಂದೆ 8 ದಿವ್ಸಕ್ಕೆ ಬಂದಿರ್ತಾವಿಲ್ಲ ಅವು. ಉಗುರು ತಕ್ಕೊಡ್ರಿ. ಉಗುರು ತಕ್ಕೊಂಡ್ಮೇಲೆ 8 ದಿವ್ಸಕ್ಕೆ ಬರ್ತಾವಿಲ್ಲ. ಆ ಬರ್ತಾವ್ರಿ. ಹೆಂಗೆ ಬರ್ತಾವು? ಬಟ್ ನಮ್ಮದು ಕೈ ನಮ್ಮದು ಎಲ್ಲ ನಮ್ಮದು ಉಗುರು ಹೆಂಗೆ ಬರ್ತಾವು? ಮತ್ತು ಅವ್ನು ತೆಗಿತೀವಿ ನಾವು. ಆ ಎಡಗೈಯಾಗ ಬಲಗೈಯ ಉಗುರು ಹೆಚ್ಚಿರಬಾರ್ದು ರೀ. ಎಡಗೈಯಾಗ ಉಂಗುರ ಇಡಬಾರ್ದು. ಎಡಗೈಯಾಗ ಉಗುರು ಇರಬಾರ್ದು. ಯಾರೇ ಉಗುರು ಉದ್ದದ ನೋಡ್ರಿ, ಅದಾವನ್ರಿ. ಎಡಗೈಯಾಗ ಉಗುರ ಇರಬಾರ್ದು, ಬಲಗೈಯಾಗೂ ಇರಬಾರ್ದು. ಆದರೆ ಅನಿವಾರ್ಯ ಬಿಡ್ತಾರೆ. ಈಗ ಎಡಗೈಯಾಗ ಉಂಗುರ ಬಿಟ್ಟರೆ ಮದಿ ಹಾಕದ್ದು ಕೆಲವ್ರು ಕಲ್ಪನೆ ಆಗ್ಯದ, ಹುಡುಗಿಯರ್ದು ಹುಡುಗರದು. ಆದರೆ ಎಡಗೈಯಿಂದ ಆಗ್ತಕ್ಕಂಥ ಅನಾರೋಗ್ಯ ಏನು? ಈ ಉಂಗುರ ಯಾಕೆ ಇಡ್ತೀರಿ ನೀವು ಎಡಗೈಯಾಗ? ಎಡಗೈಯಾಗ ಉಂಗುರ ಇಡಬಾರ್ದು. ಆ ಎಡಗೈ ಉಂಗುರ ಹಾಕಿಡ್ತಾರೆ. ನೀವು ಬಯಲು ಕಡೆ ಹೋಗ್ತೀರಿ, ಸಂಚಾರಕ್ಕೆ ಹೋಗ್ತೀರಿ. ಅವು ಹೋದಾಗ ಸ್ವಚ್ಛ ಇರೋಂಗಿಲ್ಲ. ಅದರಲ್ಲಿ ಮರದ ಕಣಗಳು ಕೂಡ್ತಾವೆ. ಒಡೆದು ಹೇಳ್ಬೇಕಾಯ್ತು ನಾನು.
ಅದಕ್ಕೆ ಪಾದೋದಕ ತಗೊಳ್ಳುವಾಗ ಉಂಗುರ ಇರಬಾರ್ದು ಅಂತ ಹೇಳ್ತಾರೆ. ಪಾದೋದಕ ತಗೊಳ್ಳುವಾಗ ಉಂಗುರ ಇರಬಾರ್ದು. ಪಾದೋದಕದಲ್ಲಿ 10 ಭಾಗ ಮಾಡ್ತಾರೆ. ಗುರುಪಾದಕ, ಲಿಂಗಪಾದಕ, ಜಂಗಮ ಪಾದಕ, ಸ್ಪರ್ಶನೋದಕ, ಅವಧಾನೋದಕ, ಆಪ್ಯಾಯನೋದಕ, ನಿರ್ಣಾಮೋದಕ, ಪರಿಣಾಮೋದಕ, ಸತ್ಯೋದಕ. ಎಷ್ಟಾದ್ರು ನೋಡ್ರಿ. ಗುರುಪಾದಕ, ಲಿಂಗಪಾದಕ, ಜಂಗಮ ಪಾದಕ, ಸ್ಪರ್ಶನೋದಕ, ಅವಧಾನೋದಕ, ಹಸ್ತೋದಕ, ಆಪ್ಯಾಯನೋದಕ, ಪರಿಣಾಮೋದಕ, ಸತ್ಯೋದಕ. ಎಷ್ಟಾದು? ದಶವಿಧಾದಲ್ಲ. ಇದಕ್ಕೆ ದಶವಿಧ ಪಾದೋದಕ ಅಂತಾರೆ. ಆ ದಶವಿಧ ಪಾದೋದಕಗಳ ತಗೊಳ್ಳಿಂದ ನಮ್ಮಲ್ಲಿ ಒಂದೊಂದು ಇಂದ್ರಿಯಗಳು ಒಂದೊಂದು ಶುದ್ಧೀಕರಣ ಆಗೋ ಸಲ ಪಾದೋದಕ ಅಂತಾರೆ. ಅವು ಕೆಲಸ ಮಾಡ್ತಾವೆ. ಗುರುಪಾದಕ, ಲಿಂಗಪಾದಕ, ಜಂಗಪಾದಕ ಅವ್ರಿಗೆ ಮಾಡ್ಕೋಬೇಕು. ಆ ಗುರುಪಾದಕ, ಲಿಂಗಪಾದಕ ಮಾಡ್ಕೊಂಡ್ಮೇಲೆ ಆ ಗುರುಪಾದಕದಲ್ಲಿ ಮಂತ್ರ ಸಂಬಂಧ ಆಗ್ತಾವೆ. ಲಿಂಗಪಾದಕ ಜಂಗಮ ಪಾದಕ ಮಂತ್ರ ಸಂಬಂಧ ಆಗ್ತಾವೆ. ಅದಕ್ಕೆ 21 ಮಂತ್ರಗಳದಾವೆ. ಆ 21 ಮಂತ್ರ ಇದ್ದಾಗ ಗುರುಪಾದಕ, ಲಿಂಗಪಾದಕ ಆ ಮಂತ್ರಗಳು ಕೆಲಸ ಮಾಡ್ತಾವೆ. ಆ ಮಂತ್ರಗಳು ಕೆಲಸ ಮಾಡಿ ಇಂದ್ರಿಯಗಳನ್ನ ಶುದ್ಧ ಮಾಡ್ತಾವೆ. ನಮ್ಮ ಇಂದ್ರಿಯಗಳು ದಶೇಂದ್ರಿಯಗಳು, 9 ಇಂದ್ರಿಯಗಳದಾವೆ. ಬ್ರಹ್ಮರಂಧ್ರ, ಶಿಖಾ, ಪಶ್ಚಿಮ ಕೂಡಿ ಎಷ್ಟಾಗ್ತಾವೆ? ಆಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಅಗ್ನಿ, ಬ್ರಹ್ಮರಂಧ್ರ, ಶಿಖಾ, ಪಶ್ಚಿಮ ಎಷ್ಟಾದವು? 9 ಆದಿಲ್ಲ ರೀ. ಇನ್ನೊಂದು ಪಶ್ಚಿಮ ಚಕ್ರದಲ್ಲಿ ಒಂದು ಚಕ್ರದ ಅಣುಚಕ್ರ ಅಂತಾರೆ. ಅದಕ್ಕೆ ಪಶ್ಚಿಮ ಚಕ್ರ ಅಂತ, ಇದು ಅಣುಚಕ್ರ ಅಂತಾರೆ ಇದಕ್ಕೆ. ಈ ಅಣುಚಕ್ರ ಎಷ್ಟು ಸೂಕ್ಷ್ಮ ಐತಿ. ಜಗತ್ತಿನ ಕೆಲಸ ಎಲ್ಲ ಅಣುಚಕ್ರದಿಂದನೇ ನಡೀತಾವೆ. ಈಗ ಹುತ್ತದ, ಆ ಹುತ್ತಿನೊಳಗೆ ಒಂದು ಗೊರ್ಲಿ ಪಚ್ಚ ಅಂತ ಬರ್ತದೆ. ಹುತ್ತಿನೊಳಗೆ ಅದು ಗೊರ್ಲಿ ಪಚ್ಚ, ಅದು ಕಾಲ ಕೈಗೆ ಇರಂಗಿಲ್ಲ ಅದಕ್ಕೆ, ಆದರೆ ಅದು ಭೂಮಿಯಾಗಿರ್ತದೆ. ಬ್ಯಾಸಿಗೆಯಾಗ ಸಹಿತ ಹುತ್ತಿನ ಸುತ್ತ ತಂಪು ಇರ್ತದೆ. ನೋಡಿಲ್ಲ ನೀವು ಹುತ್ತಿನ ಸುತ್ತ ಗೊರ್ಲಿಗಳು ತಂದು ಬೂದಿ ಕಟ್ತು ಮಣ್ಣು ಕಟ್ತಾವಲ್ಲ, ಅವಕ್ಕೆ ನೀರು ಎಲ್ಲಿಂದ ಬರ್ತದೆ? ಬೋರ್ ಹಾಕಿರ್ತಾರೇನು? ಬಾಯಿ ಇರ್ತದೇನೋ ಅಲ್ಲಿ. ಆ ಗೊರ್ಲಿ ಪಚ್ಚನ ಹತ್ರ ಹೋಗಿ ಆ ನೀರು ತರ್ತಾವೆ. ನೋಡಿರ್ಬೇಕು, ಗೊರ್ಲಿ ಪಂಚ ಅಂತ ಹಡ್ಡಿ ಕೊಡ್ತಿರ್ತಾರೆ. ಹಡ್ಡಿ ಕೊಟ್ಟು ನಮ್ಮಲ್ಲಿ ಒಬ್ಬ ಹಾಡ್ತಿದ್ದ. ಆ ಗೊರ್ಲಿ ಪಚ್ಚನ ವೈದ್ಯರ 50ಕ್ಕೆ 100ಕ್ಕೆ ಮಾರ್ತಿದ್ದ. ಅವನು ಹುತ್ತಿನೋಗಿ ಹಡ್ಡು ಹೊತ್ತಿನೊಳಗೆ ಒಂದು ಹಾವು ಕಡಿದು ಸತ್ಬಿಟ್ಟ. ಅವನು ಯಾವಾಗಲೂ ಹುತ್ತಿನೊಳಗೆ ಹಾವು ಇರ್ತವೆ. ಯಾಕೆ ಹಿಂಗೆ ಇರ್ತದೆ. ಆ ಪ್ರಕಾರ ಆ ಗೊರ್ಲಿ ಪಚ್ಚೆ ಹೆಂಗದ ಆ ಪ್ರಕಾರವಾಗಿ ಅಣುಚಕ್ರ ಅಂತ ಇಲ್ಲಿದೆ. ಅಣುಚಕ್ರ. ನೀವು ಯಾರಾದರೂ ಡೋಗಿ ನೋಡಿರೇನು? ಡೋಗಿ ನೋಡಿರಲ್ಲ. ಆ ಡೋಗಿಗೆ ಇಲ್ಲೊಂದು ತೂತಿರ್ತದೆ. ಡೋಗಿಗೆ ಒಂದು ಹೆಣ್ಣು ತೂತದ ನೋಡಿರಲ್ಲ. ಅದು ಶಬ್ದ ಸಂಗ್ರಹ ಮಾಡ್ತಕ್ಕಂಥ 4, 6, 10, 12 ದಳಗಳ ಸಂಗ್ರಹ ಮಾಡ್ತದೆ. ರುಚಿ ಸಂಗ್ರಹ ಮಾಡ್ತದೆ. ರೂಪ ಸಂಗ್ರಹ ಮಾಡ್ತದೆ. ನಿಮಗೆ ಬೇಕಾದಾಗ ಸಪ್ಲೈ ಮಾಡ್ತದೆ. ಅದಕ್ಕೆ ಅಣುಚಕ್ರ ಅಂದರು. ಏನಂದ್ರೆ ಅದಕ್ಕೆ ಅಣುಚಕ್ರ ಅಂದರು. ಹಾಗೆ 4, 6, 10, 14 ದಳಗಳಿಂದವಲ್ಲ. ಆ ದಳ ಉತ್ಪತ್ತಿ ಸ್ಥಿತಿಲೇ ಆಗ್ತಕ್ಕಂಥ ಜಾಗದಲ್ಲಿ ಸೂಕ್ಷ್ಮ ಆಗಿರ್ತಕ್ಕಂಥ ವಸ್ತುಗಳನ್ನು ಹುಟ್ಟಿಸ್ತಕ್ಕಂಥ ಶಕ್ತಿ ಅಣುಚಕ್ರಕ್ಕದೆ. ಆಣೋಮಲ ಅಂತಾರಲ್ಲ, ಆಣೋಮಲ, ಆಣೋಮ್ ಗರ್ಭ ಸಂಭೂತಂ, ಆಣೋಮಲ ಅಂತೀರಲ್ಲ. ಆಣೋಮಲ ಅಂದರೆ ಎಷ್ಟು ಸೂಕ್ಷ್ಮ ಐತೆ ಅದು. ಆಣೋಮಲ. ನಮ್ಮಲ್ಲಿ ಮಲಗಳು 12 ಮಲಗಳಂತಾರೆ. ಸ್ಥೂಲ ಮಲಗಳು. ಕಲ್ಯಾಣಿ ಭಾಳ ಸೇವಕಿದ್ದ. ಆ ಕಲ್ಯಾಣಿನ ಎಲ್ಲರೂ ಹೊರಗೆ ಹಾಕಿದರು. ನೋಡ್ರಿ, ಇದಕ್ಕೆ ಅವಧಾನ ಅಂತಾರೆ. ಇದಕ್ಕೇನಂತಾರೆ? ಅವಧಾನ ಅಂದರೆ ಎಚ್ಚರ, ಶಬ್ದಗಳು ಬಿಡಬಾರ್ದು. ಆ ಕಲ್ಯಾಣಿ ಹೊರಗೆ ಹಾಕಿದ ಕೂಡಲೇ ರಾಮದಾಸರು ಸೇವೆ ಮಾಡೋರು ಯಾರು ಇದ್ದಂಗೆ ಆಯಿತು. ಆ ರಾಮದಾಸರು ಸೇವೆ ಮಾಡೋ ಕಾಲಕ್ಕೆ ಹೆಂಗೆ ಮಾಡಲಿ, ಇವರದ್ದು ಶ್ರೀಮಂತರ ಮಕ್ಕಳದಾರು ಮಾಡೋಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಮಾವಿನಕಾಯಿ ಸುಗ್ಗಿ ಬಂತು. ಮಾವಿನಕಾಯಿ ತರಿಸಿದ್ರು. 4 ದಿವಸ ಮೊದಲೇ ಕುಂಟಾಕ್ ಹತ್ತಿದ್ರು. ಅಗಾವ್ ಕುಂಟುದು ಅರ್ಬಿ ಕಟ್ಕೊಂಡು ಕುಂಟಾಕ್ ಹತ್ತಿದ್ರು. ಯಾಕ್ರಿ ಅಂತ ಕೇಳಿದ್ರು. ಕೇಸ್ ತೊಡೆಯಾಗ್ಯದಪ್ಪ, ಕೇಸ್ ತೊಡೆಯಾಗ್ಯದ ಅಂದ್ರೆ ಅವರು. ಆ ಕೇಸ್ ತೊಡೆಯಾಗ್ಯದ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಒಂದು ದಿವಸ ಆ ರಾತ್ರಿ ಅಳಕ್ಕೆ ಶುರು ಮಾಡಿದ್ರು. ಹೊಯ್ಕೊಳ್ಳೋದು ಬಡ್ಕೊಳ್ಳೋದು ಕೂಡೇ ನಡೀತಾರೆ ರಾಮದಾಸರದು. ಹೊಯ್ಕೊಳ್ಳೋದು ಬಡ್ಕೊಳ್ಳೋದು ಕಾಲು ನೋವಾಯ್ತು. ಅದಕ್ಕೆ ಮಾವಿನ ಇಟ್ಟಿದ್ರು. ಮಾವಿನ ಇಟ್ಟ ಮ್ಯಾಗ ಅರಿಬಿ ಕಟ್ಟಿದ್ರು. ಯಾಕಂದ್ರೆ ಕೇಸ್ ತೊಡಿ ಭಾಳ ದೊಡ್ಡದಾಗ್ಯದ, ನಾನು ಸಾಯ್ತೀನಿ ಅಂತ ಅಳಕ್ಕೆ ಹತ್ತಿದ್ರು ರಾಮದಾಸರು. ಆ ಸಾಯ್ತೀನಿ ಅಂದ ಕೂಡಲೇ ಶಿವಾಜಿ ಮಹಾರಾಜ ಸುದ್ದಿ ಆಯಿತು. ಶಿವಾಜಿ ಅವ್ರು ಬಂದರು. ಏನಾಗ್ಯದ, ಹಿಂಗೆ ಕೇಸ್ ತೊಡೆಯಾಗ್ಯದ, ಒಬ್ಬ ಕರೆಸ್ತೀರಿ ವೈದ್ಯನ. ಯಾರನ್ನ ಕರೆಸ್ಬೇಡಪ್ಪ ಶಿವಾಜಿ, ನಂದೊಂದು ಕೆಲಸ ಐತೆ. ನಾನು ಸಣ್ಣವಿದ್ದಾಗ ನಾನು ಕೇಸ್ ತೊಡೆ ಆಗಿತ್ತು. ಆ ಕೇಸ್ ತೊಡಿ ಒಬ್ಬ ವೈದ್ಯಗೆ ಬಂದ, ಇದನ್ನು ರಸ ಕುಡಿಬೇಕಂತ ಹೇಳಿದ. ಕೇಸ್ ತೊಡೆನ ರಸಿ ಕುಡಿಬೇಕಂತ ಹೇಳಿದ.
ಆ ಕುಡಿಬೇಕಂದಾಗ ನಾ ಮಗು ಇದ್ಲು, ನನ್ನ ಮಗ ಬದುಕಿರ್ ಸಾಕತ್ತು ಕುಡಿದ್ಲಾಕಿ. ಆ ಕುಡಿದ್ಮೇಲೆ 70 ವರ್ಷ ಬದುಕ್ತಾರಂತ ಹೇಳಿದ್ರು. ನನಗೆ 70 ವರ್ಷ ಅದು ಈಗ ಮತ್ತೊಂದು ಹಾಕದಂತ ಹೇಳಿದ್ರು ವೈದ್ಯರು. ನನಗೆ ಮತ್ತೊಂದು ಆಗ್ಯದ, ನಾನು ಸಾಯ್ತೀನಿ, ಮತ್ತೆ ಮರಿ ಮಾಡಿಕೊ. ಇಲ್ಲರಿ, ಅದನ್ನು ಕುಡಿಯೋರು ಯಾರು? ರಸ. ಎಲ್ಲ ಹುಡುಗರು ಕರೆಸಿದ್ರು, ಕುಡೀರಿ ಕುಡೀರಿ ಅಂದರು. ಯಾರು ಕುಡಿಬೇಕು? ಅವಾಗ ಕಲ್ಯಾಣಿ ದೂರ ಹೋಗಿದ್ದ ಅಲ್ಲಿ. ಅವ ಕಲ್ಯಾಣಿ ಅಂತಂದ್ರು. ಕರೆದ್ರು ಅವನ. ಕರೆದುಕೊಂಡು ಏನಾಗಿದ್ರಿ ಅಪ್ಪ? ಅದು ಕಾಲು ಹೆಚ್ಚಿಗ್ದ. ಏನಪ್ಪ ಕಲ್ಯಾಣಿ, ನನ್ನ ಕೇಸ್ ತೊಡೆಯಾಗ್ಯದ, ಅದಕ್ಕಿದ ರಸ ಕುಡಿದು ನಾ 70 ವರ್ಷ ಬದುಕ್ತೀನಿ. ಯಾಕೋದ? ಕುಡಿತೀನಿ ಅಂದವ. ನಿಂದ್ರ ತಿಳ್ಕೊಂಡು ಹೇಳಿ ಒಂದು ಚಾಕು ತೊಗೊಂಡು ಹೆರಿಚೆ ಅದನ್ನು ಹಣ್ಣು ಹೆಚ್ಚಿಕ್ಕಿ ಕೊಟ್ಟರು. ಅವ ಕುಡ್ದ, ಬೀಚ್ಕ್ಯಾರ ಅವನ ಕೈ ಮಾವಿನ ಹಣ್ಣು ಕೊಟ್ಟರು. ಭೃತ್ಯಾಚಾರ್ಯದು ಸೇವಾ ವಿನಯಶೀಲ. ಆ ಸೇವಾದವನೇ ಮುಂದೆ ಮಠಕ್ಕೆ ಮರಿ ಮಾಡಿದ್ದಾರೆ. ಮಹಾನ್ ತಪ್ಪುಗಳು ಎಷ್ಟು ಸೇವೆ ಮಾಡಿದ್ರು, ಧಾರವಾಡ ಮುತ್ತಿನ ಸ್ವಾಮಿಗಳದು, ಅವ್ರ ಮಠಕ್ಕೆ ಮರಿ ಮಾಡಿದರು. ಹೀಗೆ ಭೃತ್ಯಾಚಾರ ಅಂದರೆ ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರ್ಶೆ ಎಂದವ ಒಂದೊಂದು ಇಂದ್ರಿಯಗಳಿಗೆ ಸಂಬಂಧಪಟ್ಟಕ್ಕಂಥ ಅದ್ರ ಸಲುವಾಗಿ ನಾವೀಗೇನು ಕೆಲಸ ಮಾಡ್ತೀರಿ, ಸಾಧಾರಣ ದಿವಸ ಶ್ರಾವಣ ಮಾಸದಾಗ ಇಷ್ಟು ಲಿಂಗ ದರ್ಶನ ಆಗ್ತದೆ ನಿಮಗೆ. 12 ಜನದಾಗ ಹೋಗಿ ಕೆಲಸ ಇಲ್ಲ. ಅದರಲ್ಲಿ ಪೂಜ್ಯರು ಭಾಳ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಹತ್ಯಾರ. ಅವರು ತಮ್ಮ ನಶಿಕಿನಾಗ ಎದ್ದು ಎಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇದು ಕಾಯಂ ಗಟ್ಟಿ ಉಳಿಬೇಕಿದೆ. ಈಗ 4 ತಿಂಗಳು 7 ತಿಂಗಳು ಇರೋದ ಕಾಯಂ ನಿಮ್ಮ ಮನೆಯಾಗ ಸಂಕ್ಷಿಪ್ತ ಪೂಜೆ ಮಾಡಿಕೋರಿ. ಆ ಲಿಂಗ ತೆಗೆದು ಗೂಟಕ್ಕೆ ಹಾಕ್ಬೋದು, ಲಿಂಗ ತೆಗೆದು ಇಡೋದು, ಶಿಕ್ಕರಿ ಒರೆಸೋದು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬಾರ್ದು. ನೀವು ಮಾಡ್ತಾಯಿದ್ದೀರಿ. ಬಾಗೇವಾಡಿಯೊಳಗೆ ಇದು ಅದ್ಭುತವಾಗಿ ಕೆಲಸ ನಡೆಸ್ಬೇಕು ನೀವು. ಯಾಕಂದ್ರೆ ಬಸವಣ್ಣ ಇಲ್ಲಿ ಅವನೇ. ನಿನ್ನೆ ಒಂದು ಘಟನೆ ನಡೀತು ಬಸವ ಪುರಾಣದಾಗ. ಏನು ನಡೀತು ಅಂದರೆ, ಆ ಮಧುವರಸ ಅವ ಮಗಳು ಕೊಡ್ಬೇಕಂತ ಬಂದ ಕೂಡಲೇ ಆಕೆಗೆ ಲಿಂಗ ದೀಕ್ಷೆ ಆಗ್ಬೇಕಂದ ನಾವು ಬಸವಣ್ಣ. ಮಾಡೋರು ಯಾರು? ಆಗಿನ ಕಾಲದ ಪರಿಸ್ಥಿತಿ ಏನಿತ್ತು? ಈಗ ಎಷ್ಟೋ ಸುಧಾರಣೆ ಇಲ್ಲ, ಗಣಗಳಾಗಲಿ. ಅವಾಗ ಮಾಡೋರು ಯಾರು? ಆ ಬಸವಣ್ಣ ನೈಸಿಕಿನೊಳಗೆ ಹೋಗಿ ಹೊಳಿ ನೀರು ತಂದು ಸ್ನಾನ ಮಾಡೋದ್ರೊಳಗಾಗಿಯೇ ಆ ಮಧುವರಸ ಮತ್ತು ಮಗಳು ಎಲ್ಲರೂ ಬಂದಿದ್ದರು. ಆ ಗುಡಿಯೊಳಗಿಂದ ಸಂಗಮನಾಥನ ಗುಡಿಯೊಳಗಿಂದ ಒಬ್ಬ ಜಂಗಮಮೂರ್ತಿ ಹೊರಗೆ ಬಂದ. ಎಷ್ಟು ಮಹತ್ವದ ಕೆಲಸ ಇದು. ಜಂಗಮಮೂರ್ತಿ ಹೊರಗೆ ಬಂದು ಆ ಹೆಣ್ಮಗಳಿಗೆ ದೀಕ್ಷಾ ಮಾಡ್ತಾನೆ, ಲಿಂಗ ಕಟ್ತಾನೆ ಅನ್ನೋ ವಿಷಯ ನಡೀತದೆ ಬಸವಪುರಾಣದಲ್ಲಿ. ಅವ ಹೆಂಗೆ ಬಂದ ಕೆಲವು ಪ್ರಶ್ನೆ ಆಗ್ಬೋದು. ಈಗ ರೇಣುಕಾಚಾರ್ಯ ಲಿಂಗದಾಗ ಹುಟ್ಟಾರ ಅಂತ ಹೇಳ್ತಿರಲ್ಲ, ಅವ್ರು ಹೆಂಗೆ ಹುಟ್ಟಿದ್ರು? ಈಗ ನರಸಿಂಹ ಕಂಬದಾಗ ಹುಟ್ಟ ಅಂತ ಹೇಳ್ತಿರಲ್ಲ, ಅವ ಹೆಂಗೆ ಹುಟ್ಟಿದ? ಹೌದಲ್ರಿ? ಹಂಗೆ ಸಂಗಮನಾಥ ಬಂದು ಆ ಗಂಗಮ್ಮನೆಗೆ ದೀಕ್ಷಾ ಮಾಡ್ತಾರೆ. ಆಮೇಲೆ ಲಗ್ನ ಆಗ್ತದೆ. ಜಯ ಮಂಗಲಂ ಜಯ ನಮಃ ಪಾರ್ವತಿ. ಮುಗೀತು. ನಮ್ಮ ಡಾಕ್ಟರ್ ತಯಾರಾಗ್ಯಾರ, ಎಲ್ಲ ಮಂದಿ ತಯಾರಾಗಿದೆ ಇಲ್ಲಿ. ನೀವು ಕಡೆ ದಿವಸ